ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಆತ್ಮ ಸಂಯಮ ಯೋಗದ ಶ್ಲೋಕ 36ರಿಂದ 41ನೇ ಶ್ಲೋಕದವರೆಗೂ ನಾವು ಮನನ ಮಾಡೋಣ. ಇದುವರೆಗೂ ನಾವು 35ನೇ ಶ್ಲೋಕದವರೆಗೂ ಮನನ ಮಾಡಿ ಆಗಿದೆ. 35ನೇ ಶ್ಲೋಕದಲ್ಲಿ ಮೊದಲು ಅರ್ಜುನನಿಗೆ ಬಂದಂತಹ ಸಂಶಯಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಮನಸ್ಸನ್ನ ನಿಯಂತ್ರಣದಲ್ಲಿ ಇಡ್ಬೇಕು ಅಂತಂದ್ರೆ ನೀನೇನು ಹೇಳ್ತೀಯಪ್ಪ ಕೃಷ್ಣ, ಆದ್ರೆ ನನಗ್ ಬಹಳ ಕಷ್ಟ ಅನ್ನಿಸ್ತಾ ಇದೆ, ಅದು ಪ್ರಾಕ್ಟಿಕಲ್ ಆಗಿ ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ಹೌದು, ಮನಸ್ಸನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ, ಆದ್ರೆ ಅಭ್ಯಾಸದಿಂದ ಮತ್ತೆ ವೈರಾಗ್ಯದಿಂದ ಖಂಡಿತವಾಗ್ಲೂ ಅದನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹಿಂದಿನ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಂದೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾತು ಯತತ ಶಕ್ಯೋ ವಕ್ತು ಉಪಾಯತಃ. ಮನಸ್ಸನ್ನು ನಿಯಂತ್ರಿಸದವರಿಗೆ ಯೋಗವನ್ನು ಸಾಧಿಸುವುದು ಕಷ್ಟ, ಆದರೆ ಮನಸ್ಸನ್ನು ನಿಯಂತ್ರಿಸಿಕೊಂಡು ಸರಿಯಾದ ರೀತಿಯಲ್ಲಿ ನಿರಂತರ ಪ್ರಯತ್ನ ಮಾಡುವವರು ಯೋಗದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಇದೇ ನನ್ನ ಅಭಿಪ್ರಾಯ. ಶ್ರೀಕೃಷ್ಣ ಎಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಒಂದಿಷ್ಟುನು ಯಾವುದಕ್ಕೂ ಬೇಸರ ಪಟ್ಕೊಳ್ಳೋದೇ ಇಲ್ಲ, ಮತ್ತೆ ಎಷ್ಟು ಸತಿ ಹೇಳೋದು ನಿಂಗೆ ಅಂತಾನು ಹೇಳಲ್ಲ. ರಿಪೀಟ್ ಮಾಡಿ 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 ಹೇಳ್ತಾನೆ ಇರ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ನಾವು ಅಳವಡಿಸ್ಕೊಳ್ಬೇಕಷ್ಟೇನೆ. ಇದನ್ನ ವಿಜಯಲಕ್ಷ್ಮಿ ಅವರು ವಿವರಣೆ ಕೊಡ್ತೀರಾ? ಪ್ರಶ್ನೆ ಹಾಕ್ಬೇಕಾ? ಈ ಶ್ಲೋಕದಲ್ಲಿ ಮನೋನಿಗ್ರಹ ಇಲ್ಲದವನಿಗೆ ಮತ್ತು ಮನೋನಿಗ್ರಹ ಇರುವವನಿಗೆ ಸಾಧನೆಯ ಫಲ ಏನು ಅಂತ ತಿಳಿಸಿದ್ದಾರೆ. ಹರಿ ಓಂ ಸುಮತಿ. ಹರಿ ಓಂ ಆಂಟಿ. ಹರಿ ಓಂ ಎಲ್ರಿಗೂ. ವಿಜಯಲಕ್ಷ್ಮಿ ಅವರು ಇದ್ದೀರಾ? ಸರಿ, ಅದನ್ನ ಮ್ಯೂಟ್ ಮಾಡಿದ್ದೆ. ಹೇಳ್ತೇನೆ. ಈಗ ಇದು ಈ ಒಂದು ಹೊರ ಜಗತ್ತಿನಲ್ಲಿರ್ತಕ್ಕಂಥ ಈ ಪ್ರಪಂಚದ ಅಥವಾ ಈ ಹೊರ ಜಗತ್ತಿನ ಪ್ರಪಂಚದ ಅಥವಾ ಈ ಮನುಷ್ಯರಿಗೆ ಏನಂದ್ರಮ್ಮ, ಹೊರಗಿನ ಒಂದು ವಾಸನೆ ಬಿಡೋದಿಲ್ಲ. ಮತ್ತೆ ಅವ್ರ ಮನಸ್ಸನ್ನ ಮತ್ತೆ ಪಂಚೇಂದ್ರಿಯಗಳಾಯ್ತು, ಕರ್ಮೇಂದ್ರಿಯಗಳನ್ನಾಯ್ತು, ಅದ್ರ ಮೇಲೆ ಹತೋಟಿ ಇಲ್ಲದೆ ಇದ್ರೆ ಅವನ್ಗೇನಾಗ್ತತಿ, ಅಲ್ಲಿ ಯಾವುದೇ ಒಂದು ಸಾಧನೆ ಮಾಡೋದಕ್ಕೆ ಅವನಿಗೆ ಅಲ್ಲಿ ಅವಕಾಶ ಇರೋದೇ ಇಲ್ಲ. ಅವನ ಮನಸ್ಸಿನ ಒಂದು ಹತೋಟಿನೇ ಕಳ್ಕೊಂಡ್ಬಿಡ್ತಾನೆ. ನಾವೀಗ ಅದು ಬೇಕು ಇದು ಬೇಕು ಅಂತ ನಾವು ಪ್ರಪಂಚದಲ್ಲಿ ಎಲ್ಲ ಕಂಡಿದ್ದೆಲ್ಲ ನಾವು ಕೇಳ್ತಾ ಇರ್ತೇವಿ, ನೋಡ್ತಾ ಇರ್ತೇವಿ. ಆ ಒಂದು ದೃಷ್ಟಿ ಇತ್ತು ಅಂದ್ರೆ ಈ ಒಂದು ಯೋಗ ಸಾಧನೆಯಲ್ಲಿ ಮುಂದೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ನಾನು ಯಾರು ಅಂತ ತಿಳ್ಕೊಳಕ್ಕೂ ಆಗೋದಿಲ್ಲ, ಈ ಆತ್ಮಜ್ಞಾನನೇ ಸಿಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಇಲ್ಲೇ ಹೇಳ್ತಾ ಇರ್ತಾರಮ್ಮ. ಆದ್ರೆ ಇದನ್ನ ಹ್ಯಾಕ್ ಪಡಿಬೇಕಪ್ಪ ಅಂದ್ರೆ ಅವನು ಈಗ ಪಡಿತಾ ಇರ್ತಾನ, ಸಾಧನೆ ಮಾಡ್ತಾ ಇರ್ತೇವಿ. ಆ ಸಾಧನೆ ಮಾಡ್ತಾ ಇದ್ದಾಗ ಮತ್ತೆ ಮಧ್ಯದಲ್ಲಿ ಏನ್ ಮಾಡ್ಬಿಡ್ತಾರೆ, ಒಂದ್ ರೀತಿ ಈಗ ಈ ಜ್ಞಾನ ಪಡಿತಾ ಇದ್ದಾಗ ಒಂದು ಬೆಂಕಿ ಮೇಲೆ ಹೆಂಗ್ ನೀರ್ ಸುರಿವಿದ್ರೆ ಮತ್ತೆ ಅದನ್ನ ಬೆಂಕಿ ಹೊತ್ಸಾಕೋದ್ರೆ ಬೆಂಕಿ ಹತ್ತದಿಲ್ಲ. ಆ ರೀತಿ ನಾವು ಮತ್ತೆ ಅದನ್ನ ಬಿಟ್ಟು ಮತ್ತೆ ನಾವು ಜ್ಞಾನ ಪಡಿತೇವಿ ಅಂತ ಬಂದ್ರು ಸಹಿತ ಅದು ಬಹಳ ಕಷ್ಟ ಆಗ್ತೈತಿ. ಅಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಮನಸ್ಸಿನ ಒಂದು ನಿಗ್ರಹ ಮೊದಲಿಂದನೂ ಅದನ್ನ ಪ್ರತಿ ಹಂತದಲ್ಲಿ ಒಂದು ಯೋಗ ಅಭ್ಯಾಸದಿಂದ ಸಾಧನೆ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರಮ್ಮ. ಈ ಒಂದು ಸತತ ಅಭ್ಯಾಸದಿಂದ ಮತ್ತೆ ಒಂದು ಯಶಸ್ಸಿನಿಂದ ಆಮೇಲೆ ತಾನು ಈ ಶರೀರಮನ ಬುದ್ಧಿ ನಾನಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿ ತಿಳ್ಕೊಂಡು ತಿಳಿದು ಸಾಧನೆ ಮಾಡ್ತಾ ಇದ್ರೆ ಮಾತ್ರ ಅವನಿಗೆ ಯಶಸ್ಸು ಖಂಡಿತ ಅಂತೇಳಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾರಮ್ಮ. ಇನ್ನು ವಿವರಿಸಬಹುದೇನೋ?
ಹ್ಮ್ ಇಷ್ಟು ಇಲ್ಲ ತಿಳ್ಕೊಂಡ್ರೆ ನೀವು. ಚೆನ್ನಾಗಿ ಹೇಳಿದ್ದೀರಾ. ಹಾ ಹೀಗೆ ಅದು ವಿವರಿಸಿ ಪ್ರೀತಿಯಿಂದ ಹಾ ಎಷ್ಟು ಮನಸ್ಸನ್ನ ಹೇಗೆ ಅಭ್ಯಾಸ ಮಾಡೋದ್ರಿಂದ, ಮಾಡ್ ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹಾ ಗುರಿಯನ್ನ ತಲುಪಬಹುದು ಅಂತ ತಲುಪಬಹುದು. ಅಂದ್ಬಿಟ್ಟು, ಆದ್ರೆ ಆ ಅಭ್ಯಾಸ ನಿರಂತರವಾಗಿ ಮಾಡ್ಬೇಕು. ಅದು ಅದೇ ಮನನ ನಿಧಿಧ್ಯಾಸ ಅಂತಾರ, ಆ ರೀತಿ ಸತತವಾಗಿ ಇರ್ಬೇಕು ಅಂತ. ನಿರಂತರವಾಗಿ ಮಾಡೋದ್ರಿಂದ, ಪುನಃ 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 ಮಾಡೋದ್ರಿಂದ ನಾವು ಹ್ಮ್ ಎಲ್ಲಿ ಯಾವ್ದನ್ನ ಪಡಿಬೇಕು ಅಂತ ಅಂತೀವ ಅದನ್ನ ಪಡಿಬಹುದು. ಹಾಗೆ ನಮ್ಗೆ ಏನು ಗುರಿ, ಇಲ್ಲಿ ಏನು ಇದೆ, ಮನಸ್ಸನ್ನ ಮನಸ್ಸು ಒಂದ್ ಕಡೆ ನಿಲ್ಲಿಸ್ಬೇಕು ಅನ್ನೋದು ತಾನೇ. ಹೌದು ಮನಸ್ಸನ್ನ ಹೇಗೆ ಹಿಡಿದಿಡೋದು ಅಂತ ಅಂದ್ಬಿಟ್ಟು ತಾನೇ ಪ್ರಶ್ನೆ ಇರೋದು. ಹೌದು. ಅದಕ್ಕೆ ಸಹ ನೀನು ಪ್ರಯತ್ನ ಮಾಡ್ತಾ ಇರೋ, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಇವಾಗ ರಜನಿಯವ್ರಿಗೆ ನಾನು ಹೇಳದ್ನಲ್ಲ, ಅವ್ರಿಗೆ ಮೊದ್ಲು ಬಂದಾಗ ಏನು, ಅವರು ತುಂಬಾ ಒಳ್ಳೆ ಪೊಸಿಷನ್ ಅಲ್ಲ, ಹೆಡ್ ಮೇಡಮ್ ಆಗಿದ್ದಾರೆ ಅವರು, ಮಧ್ಯ ವಯಸ್ಕರು. ಅವರು ಇಲ್ಲಿ ಕ್ಲಾಸಿಗೆ ಬಂದ್ಬಿಟ್ಟು ಅವ್ರಿಗೆ ಏನು ಓದೋದಕ್ಕೂ ಆಗ್ತಾ ಇರ್ಲಿಲ್ಲ, ಬಾಯಿ ಬಿಡೋಕ್ಕೂ ಆಗ್ತಾ ಸತತ ಇರ್ಲಿಲ್ಲ. ಪ್ರಯತ್ನ. ಮೊದ್ಲು ಹೌದು ಹೌದಮ್ಮ, ನೀವೇ ಮೊದ್ಲು ಹೇಳಿದ್ರಲ್ಲ. ಮೊದ್ಲು ಕ್ಲಾಸ್ ಅಲ್ಲಿ ಎಷ್ಟು ಅವ್ರಿಗೆ ಸಂಕೋಚ ಆಗೋದು, ಯಾಕಂದ್ರೆ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಎಲ್ರ ಮುಂದೆ ಒಂಥರ ನನಗ್ ಬರಲ್ಲ ಅಂತ ತೋರ್ಸ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಒಳಗಡೆ ಆಸೆ ಇದೆ, ನಾನ್ ಕಲಿಬೇಕು ಅನ್ನೋ ಅದೊಂದು ಕಿಡಿ ಅವ್ರಿಗೆ. ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಅವರು ಹೇಳಿದ್ರು ಅಂದ್ರೆ ಎಷ್ಟೊಂದು ಸಂತೋಷ. ಹೌದು ಅವ್ರು ಬಿಡ್ಲಿಲ್ಲ, ಅವ್ರು ಅಯ್ಯೋ ನಂಗೆ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಇದು ಇದ್ರೆ, ನಾನ್ ಸಾಧನೆ ಮಾಡ್ತೀನಿ ಛಲ ಅನ್ನೋದು ಇರ್ಬೇಕು, ಮಾಡ್ಬೇಕು, ಕಲಿಬೇಕು ಇದ್ರೆ ಅನ್ನೋದು. ಆಗತ್ತೆ. ಅವ್ರಿಗೆ ಖಂಡಿತ ಒಂದು ಅಕ್ಷರನು ಸರಿಯಾಗಿ, ಒಂದೇ ಒಂದು ಇದನ್ನು ಸೆಂಟೆನ್ಸ್ ಅವ್ರಿಗೆ ಪೂರ್ತಿಯಾಗಿ ಹೇಳಕ್ಕೆ ಬರ್ತಾ ಇರ್ಲಿಲ್ಲ. ಹೌದು ಹೌದು ನೀವೇ ನೋಡಿದೀರಾ ಅಂತ ಅನ್ಸುತ್ತೆ. ಹೌದಮ್ಮ, ಹೌದೌದು ನೋಡಿದೆ. ಇವತ್ತು ನೀವು ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಅವ್ರು ಹೇಳಿದ್ರು. ಬಾ ಚಂದ ಹೇಳಿದ್ರು, ತಪ್ಲಿಲ್ಲ. ಲಾಸ್ಟ್ ಸ್ವಲ್ಪ ಅಷ್ಟೇ ಅದು ಹೇಳ್ಕೊಡುವಾಗ ಕಲೀಲಿಲ್ಲ. ಅದೇ ಲಾಸ್ಟ್ ಇನ್ನೊಂದು ಸ್ವಲ್ಪ ಸ್ವಲ್ಪ ದಿನ ಒಂದ್ 2-3 ತಿಂಗಳು ಹೋಯ್ತು ಅಂತಂದ್ರೆ ಇನ್ನೂ ಚೆನ್ನಾಗಿ ಇನ್ನು ಇಂಪ್ರೂವ್ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಹೌದಮ್ಮ, ಹಾಗೆ ಇದೇ ಒಂದು ಕಾರಣ. ಅಷ್ಟೇ. ಬಿಟ್ಟು ಅಷ್ಟೇ, ಬಿಟ್ರೆ ಇಲ್ಲ, ಆಗಲ್ಲ ಅಂತ ಸಾಧನೆ ಬಿಟ್ಬಿಟ್ರೆ ಇಲ್ಲ, ಆಗಲ್ಲ. ಬರ್ತಾನೆ ಇರ್ಲಿಲ್ಲ. ಇಲ್ಲ. ಹಾಗೆ ಇವಾಗ ಒಲಿಂಪಿಕ್ಸ್ ಹೋಗ್ಬೇಕು ಅಂತಂದ್ರೆ, ಅಯ್ಯೋ ನಾನು ಇದು ಯಾವ್ದೋ ಒಂದು ಇದ್ರಲ್ಲಿ ಸೋತ್ ಬಿಟ್ನಪ್ಪ ಅಂತ ಅಂದ್ಬಿಟ್ಟು ಸುಮ್ನೆ ಇದ್ರೆ ಆಗಲ್ಲ, ಮತ್ತೆ ಪ್ರಯತ್ನ ಪಡ್ಬೇಕು. ಹಾಗೆ ಎಲ್ಲಾ ಫೀಲ್ಡ್ ಅಲ್ಲೂ ಹಾಗೆ ಮನಸ್ಸು ಅಷ್ಟೇ ಚಂಚಲನೆ, ಚಂಚಲ. ಅದು ಹೋಗುತ್ತೆ ಅಂತ ಬಿಟ್ಟು ಬಿಟ್ರೆ ಆಗಲ್ಲ. ಅದಕ್ಕೇನ್ ಮಾಡ್ಬೇಕು, ನಿಯಂತ್ರಣ ಮಾಡ್ಬೇಕು. ಹೇಗ್ ನಿಯಂತ್ರಣ ಮಾಡ್ಬೇಕು ಅಂತಂದ್ರೆ, ನೀವು ಹೇಳಿದ್ರಲ್ಲ ಈಗ ಇದುವರೆಗೂ, ಹೊರಗಡೆ ಇರುವಂತ ವಿಷಯಗಳೆಲ್ಲ ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗೋದ್ಮೇಲೆ ಯಾವ್ದು ಶಾಶ್ವತ ಅಂತ ಅನ್ನೋದನ್ನ ಹಿಡ್ಕೊಂಡ್ರೆ ಅವಾಗ ಅಲ್ಲಿಗೆ ಬರುತ್ತೆ ಅಲ್ವಾ ಮನಸ್ಸು. ಇದು ಕೊಡ್ಬೇಕು. ಈ ಆಟಿಕೆ ಬಿಟ್ಟು ಇನ್ನೊಂದು ಆಟಿಕೆ ಕೊಟ್ರೆ ಮಗು ಇದ್ರಲ್ಲಿ ಆಡತ್ತೆ. ಹಾಗೆ ಆ ರೀತಿಯಲ್ಲಿ ಮಾಡ್ಕೊಂಡು ಸತತವಾಗಿ ನಿರಂತರವಾಗಿ ಸಾಧನೆ ಮಾಡೋದ್ರಿಂದ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಆಮೇಲೂ ಅನೇಕ ಸಂಶಯಗಳು ಹುಟ್ಟುತ್ತಾನೆ ಇರುತ್ತೆ ಅರ್ಜುನನ್ಗೆ. ಈ ಶ್ಲೋಕದಲ್ಲಿ 37ನೇ ಶ್ಲೋಕದಲ್ಲಿ ಅರ್ಜುನ ಏನ್ ಕೇಳ್ತಾ ಇದ್ದಾನೆ ನೋಡೋಣ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೇಳಿದನು, ನಂಬಿಕೆಯಿಂದ ಮಾರ್ಗವನ್ನು ಪ್ರಾರಂಭಿಸಿ ಚಂಚಲ ಮನಸ್ಸಿನಿಂದ ಸಾಕಷ್ಟು ಪ್ರಯತ್ನ ಮಾಡದೆ ಈ ಜೀವನದಲ್ಲಿ ಯೋಗದ ಗುರಿಯನ್ನು ತಲುಪಲು ಸಾಧ್ಯವಾಗದ ವಿಫಲ ಯೋಗಿಯ ಗತಿ ಏನು ಅಂತ ಕೇಳ್ತಾ ಇದ್ದಾನೆ. ಇದನ್ನ ಇಂದ್ರಮ್ಮ ಅವರು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇದು ಕೂಡ ನಮ್ದೇ ಪ್ರಶ್ನೆ ಆಗಿದೆ ಮೇಡಮ್. ಒಂದೇ ಪ್ರಶ್ನೆ ಅರ್ಜುನ ಕೇಳ್ತಾ ಇದ್ದಾನೆ. ನಾವೇನು ಬಹಳ ಶ್ರದ್ಧೆಯಿಂದ ಆಧ್ಯಾತ್ಮಿಕ ತತ್ವಗಳನ್ನ ಇದನ್ನೆಲ್ಲ ಓದ್ತಾ ಇದ್ದೀವಿ, ಪ್ರಯತ್ನ ಪಡ್ತಿದ್ದೀವಿ. ಮೂಲವಾಗಿ ನಮ್ಗೆಲ್ಲ ಬೇಕಾಗಿರ್ತಕ್ಕಂಥದ್ದು ಮುಕ್ತಿ ಅಂತಕ್ಕಂಥ ಫಲವನ್ನು ಪಡೀಲಿಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದೀವಿ. ಆದ್ರೆ ನಮ್ಮ ಮನಸ್ಸು ಏನ್ ಮಾಡ್ಬಿಡುತ್ತೆ,
ಇದರಿಂದ ಅಂದ್ರೆ ಪ್ರಾಪಂಚಿಕ ವಸ್ತುಗಳಿಂದ, ಅಥವಾ ಕ್ರಮೇಣವಾಗಿ ಏನಾಗೋಗ್ಬಿಡುತ್ತೆ, ಮತ್ತೆ ಈ ಒಂದು ಕಾಮವಾಸನೆಗಳಿಗೆ ಒಳಗಾಗೋಗ್ಬಿಡ್ತೀವಿ. ಎಲ್ಲ ಒಂದು ನಾಲ್ಗೆ ಚಪಲ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಇಂದ್ರಿಯ ಒಂದು ಇದಕ್ಕೆ ಭೋಗಕ್ಕೆ ನಾವು ಒಳಗಾಗ್ಬಿಡ್ತೇವೆ. ಆಗ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕು ಅಂತ ಬಹಳ ಮುಂದುವರಿತಿರ್ತೀವಿ, ಪ್ರಯತ್ನ ಪಡ್ತಿರ್ತೀವಿ, ಅದರಲ್ಲಿ ಕೂಡ ಮುಳುಗೋಗ್ಬಿಟ್ಟಿರ್ತೀವಿ. ಆದ್ರೆ ಮತ್ತೆ ಯಾಂತ್ರಿಕವಾಗಿ ಈ ಆಸೆ ಆಕಾಂಕ್ಷೆಗಳಿಗೆ ಏನ್ ಮಾಡ್ಬಿಡ್ತೀವಿ, ಸಿಕ್ಕಾಕೊಂಡು ಅದರಲ್ಲಿ ಹೋಗ್ತಕ್ಕಂತ ಮಾರ್ಗ ಆಧ್ಯಾತ್ಮಿಕನೂ ಇರ್ತದೆ, ಆದ್ರೆ ಈ ಇಂದ್ರಿಯ ವಸ್ತುಗಳಿಗೆ ಅಥವಾ ಈ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಇರ್ತೀವಿ. ಹಾಗಾದ್ರೆ ಏನು ನಮ್ದು ಮುಕ್ತಿಯನ್ನು ನಾವು ಪಡಿಲಿಕ್ಕೆ ಸಾಧ್ಯನಾ? ಅಂದ್ರೆ ಪೂರ್ಣವಾಗಿ ನಾವು ಅದಕ್ಕೂ ವಶವಾಗಿಲ್ಲ, ಇದಕ್ಕೂ ವಶವಾಗಿಲ್ಲ. ಈ ಪ್ರಯತ್ನ ಪಡ್ತಿದೀವಿ. ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ದೃಢವಾದ ನಂಬಿಕೆನೂ ಇದೆ, ಅದನ್ನ ಅಳವಡಿಸ್ಕೊಳ್ಳಕ್ಕೂ ಪ್ರಯತ್ನ ಪಡ್ತೀವಿ. ಅದನ್ನ ಎಲ್ಲಾ ಕಡೆಯಿಂದನೂ ಗುರುವಿನ ಮೂಲಕ ಆಗ್ಬೋದು, ಅಥವಾ ಯಾವುದೇ ಒಂದು ರೂಪದಲ್ಲಿ ಒಂದು ಯಾವುದು ಅಂತಂದ್ರೆ ಇದು ಅಂದ್ರೆ ನಾವೇನು ಸಿದ್ಧ ಪುರುಷರಲ್ಲ ಮೇಡಮ್, ಈ ಸಾಧನಾ ಬಲದಿಂದನೇ ನಾವು ಪ್ರಯತ್ನ ಪಡ್ಬೇಕಾಗ್ತದೆ. ಸಿದ್ಧ ಪುರುಷರು ಅಂದ್ರೆ ಅವರು ಹುಟ್ಟುವುದೇ ಅಪರೂಪ, ಕೆಲವ್ರಿಗೆ ಮಾತ್ರ ಅದು ಪುಣ್ಯ ಸಿಕ್ಕಿರ್ತದೆ. ಆದ್ರೆ ನಮ್ ಜೀವನದಲ್ಲಿ ಏನಾಗುತ್ತೆ, ನಾವು ಪ್ರಯತ್ನ ಪಡ್ತಿದೀವಿ, ಆದ್ರೂ ಕೂಡ ಈ ಒಂದು ಆಮಿಷಗಳಿಗೆ ಒಳಗಾಗ್ತಾ ಇದೀವಿ. ಇಂಥವ್ರು ಇರ್ಬೇಕಾದ್ರೆ ನಾವು ಮುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯನಾ? ಪರಮಾತ್ಮನನ್ನು ಪೂರ್ಣ ಪಡಿಲಿಕ್ಕೆ ಸಾಧ್ಯನಾ? ಈಗ ಅದ್ರ ವಶವಾಗಿ ಹೋಗೋದೇ ಇಲ್ಲ ನಾವು, ಆದ್ರೂ ಅದನ್ನ ಅನುಭವಿಸ್ತಾ ಇರ್ತೀವಿ. ಅನುಭವಿಸ್ಕೊಂಡು ಇದನ್ನ ಆ ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ. ಗೆಲ್ಲದೇ ಇರೋದಿಲ್ಲ, ಆದ್ರೂ ಪ್ರಯತ್ನ ಮಾತ್ರ ವ್ಯರ್ಥ ಆಗದಾಗ ನೋಡ್ಕೋತಾ ಇರ್ತೀವಿ. ಆ ಚಿಂತನೆ ಮಾಡ್ತೇವೆ. ಆಧ್ಯಾತ್ಮಿಕ ಜೀವನ ನಾವು ಬಿಡೋದಿಲ್ಲ, ಆ ತತ್ವಗಳನ್ನು ಬಿಡಲ್ಲ, ಅಥವಾ ಯಾವುದೇ ರೂಪದಲ್ಲಿ ಒಂದು ಆಧ್ಯಾತ್ಮಿಕ ಇದನ್ನ ಗುರುವಿನ ಒಂದು ಇದನ್ನ ಇಷ್ಟಪಡ್ತೇವೆ, ಕೇಳ್ತೇವೆ, ಅನುಸರಿಸ್ತೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಬರ್ತಕ್ಕಂತಹ ಈ ಅಭೀಪ್ಸ ಬೀಜ ಅಂತ ಹೇಳ್ತೀವಲ್ಲ, ಈ ಹೃದಯದಲ್ಲಿ ಬಂದ್ಬಿಡ್ತದೆ, ಇಚ್ಛೆ ಆಕಾಂಕ್ಷೆಗಳಿಗೆ ಒಳಗಾಗ್ಬಿಡ್ತೀವಿ. ಅರ್ಜುನ ಕೇಳ್ತಾ ಇದ್ದಾನೆ ನಮ್ಮ ಪರವಾಗಿನೇ. ಇದಂತೂ ನಮ್ದೇ ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಇದರಲ್ಲಿ ಮೋಹಕ್ಕೂ ಒಳಗಾಗ್ಬಿಡ್ತೀವಿ ಜೀವನದಲ್ಲಿ, ಮತ್ತೆ ವ್ಯಾಮೋಹಕ್ಕೂ ಒಳಗಾಗ್ಬಿಡ್ತೀವಿ, ಬಾಯಿ ಚಪಲಕ್ಕೂ ಒಳಗಾಗ್ಬಿಡ್ತೀವಿ. ಪರಮಾತ್ಮ ಏನಪ್ಪ ನಿನ್ನ ಆಟ, ಇಂಥವ್ರದ್ದೇನು? ಆ ಕಡೆ ಆಧ್ಯಾತ್ಮಿಕ ಹೋಗ್ತಿರ್ತಾರೆ, ಈ ಕಡೆ ಬಿಡ್ತಾ ಇಲ್ಲ. ಹಾಗಾದ್ರೆ ನಮ್ಮಂತವ್ರ ಗತಿ ಏನು, ಇಂಥವ್ರ ಗತಿ ಏನು, ಅವ್ರಿಗೇನು ಇದೇ ಇಲ್ವೇ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಮೇಡಮ್. ಇಲ್ಲಿ ಮಾಡಿದಂತಹ ಎಲ್ಲಾ ಒಂದು ಆಧ್ಯಾತ್ಮಿಕ ಜೀವನ, ಆ ತತ್ವಗಳನ್ನ ಅಳವಡಿಸ್ಕೊಂಡ ರೀತಿ, ಈ ಜೀವನ ಎಲ್ಲ ಹಾಗಾದ್ರೆ ಈ ಪ್ರಯತ್ನ ಎಲ್ಲ ವ್ಯರ್ಥನಾ? ಇವ್ರ ಗತಿ ಏನು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ ಮೇಡಮ್. ಸರಿ ಇಲ್ಲ ಮೇಡಮ್? ಹೇಳಿದ್ರ ಬಹಳ ಚೆನ್ನಾಗಿದ್ದೀರ. ಏನು ಯೋಚನೆ ಮಾಡ್ಬೇಡಿ, ಮುಂದೆ ಶ್ರೀಕೃಷ್ಣ ಅದಕ್ಕೆ ಉತ್ತರ ಈ ಮನಸ್ಸು ಸೋತ್ ಬಿಡ್ತದಲ್ಲ, ಹಂಗಾಗಿ ಅದನ್ನ ಸೋಲಕ್ ಬಿಡ್ಬಾರ್ದು, ಅದನ್ನ ಮತ್ತೆ ಎಳ್ಕೊಂಡ್ ಬರ್ಬೇಕು. ಯೋಗನೇ ಬೇರೆ, ಭೋಗನೇ ಬೇರೆ ಆಗುತ್ತಲ್ಲ ಮೇಡಮ್. ಯೋಗ ಬೇರೆ, ಭೋಗ ಬೇರೆ ಅಂತ ನಾವ್ ಮಾಡ್ಕೊಂಡು ಏನ್ ಮಾಡ್ಬಿಡ್ತೀವಿ, ಭೋಗಕ್ಕೆ ಬಲಿ ಆಗೋಗ್ಬಿಡ್ತೀವಿ. ಏನಂದ್ರೆ ಯೋಗ ಬೇಕಾದ್ರೆ ಭೋಗವನ್ನ ನಾವು ತ್ಯಾಗ ಮಾಡ್ಬೇಕು. ಇದು ವಸ್ತುಗಳಿಗೆ ನಾವು ಸ್ವತಂತ್ರವನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತೀವಿ. ಸೌಂಡ್ ಏನೋ ಬರ್ತಾ ಇರೋದು ನನ್ ಕಡೆಯಿಂದನ ನಿಮ್ಮ ಯಾರ ಕಡೆಯಿಂದ? ಹೋಯ್ತು ಮೇಡಮ್, ನಮ್ ಕಡೆಯಿಂದ. ಹೌದಾ? ಸರಿ. ಏನು ಯೋಚನೆ ಮಾಡೋ ಹಾಗೇನಿಲ್ಲ, ಶ್ರೀಕೃಷ್ಣ ಹೇಳ್ತಾರೆ ಬಿಡಿ ಆನ್ಸರ್. ಮುಂದೆ ಯಾವತ್ತೂ ಯಾವುದೇ ಆಗ್ಲಿ ಈ ಆಧ್ಯಾತ್ಮದಲ್ಲಿ ನಾವು ಏನು ಜ್ಞಾನವನ್ನು ಪಡ್ಕೊಳ್ತೀವೋ ಅದು ಯಾವತ್ತು ಖಂಡಿತವಾಗಿಯೂ ಹಾಳಾಗಲ್ಲ, ಅದು ಇದ್ದೇ ಇರುತ್ತೆ. ಅದರ ಇವಾಗ ಕರ್ಮಕ್ಕೆ ಹೇಗೆ ಫಲ ಅನ್ನೋದು ಸಿಗುತ್ತೆ ಅಲ್ವಾ, ಅದು ಕರ್ಮದ ಚಕ್ರ, ಸಂಸಾರ ಅದು ಗೊತ್ತಲ್ವಾ. ಇದೂನು ಆಧ್ಯಾತ್ಮ ಜ್ಞಾನ ಅನ್ನೋದು ರಿಜಿಸ್ಟರ್ ಆಗಿರುತ್ತೆ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಕೂತಿರುತ್ತೆ. ಏನೋ ಮಧ್ಯ ಕಾಲದಲ್ಲಿ ಯಾವ್ದೋ ಕಾರಣಕ್ಕೆ ಅದು ಮುಂದೆ ಬರುತ್ತೆ, ಶ್ಲೋಕ ವಿವರಣೆಯನ್ನು ಕೊಡೋಣ. ಯಾವ್ದೋ ಕಾರಣಕ್ಕೆ ಅದನ್ನ ಬಿಟ್ರು ಸಹ ಅದು ಹೋಗಲ್ಲ. ಇದನ್ನ ಜಡಭರತನ ಕಥೆಯಲ್ಲೂ ನಾವು ನೋಡ್ತೀವಿ, ಮತ್ತೆ
ಅಜಾಮಿಳನ ಕಥೆಯಲ್ಲೂ ಸಹ ನಾವು ನೋಡ್ತೀವಿ. ಅವೆರಡು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇಂದ್ರಮ್ಮ ಅವರೇ, ಧನ್ಯವಾದಗಳು. 38ನೇ ಶ್ಲೋಕ. ಖಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮೇವ ನಶ್ಯತಿ ಅಪ್ರತಿಷ್ಠು ಮಹಾಬಾಹೋ ವಿಮೂಢೋ ಬ್ರಾಹ್ಮಣ ಪತಿ. ಓ ಮಹಾಬಾಹು ಕೃಷ್ಣನೇ, ಯೋಗದ ಮಾರ್ಗದಲ್ಲಿ ನಡೆಯಲು ಆರಂಭಿಸಿ ಆದರೆ ಅದನ್ನು ಪೂರ್ಣಗೊಳಿಸಲಾಗದವನ ಗತಿ ಏನು? ಅವನು ಲೋಕದ ಯಶಸ್ಸನ್ನು ಕಳೆದುಕೊಂಡು ಆಧ್ಯಾತ್ಮಿಕ ಯಶಸ್ಸನ್ನು ಪಡೆಯದೆ ಎರಡು ಕಡೆ ನೆಲೆಯಿಲ್ಲದ ಛಿದ್ರವಾದ ಮೋಡದಂತೆ ನಾಶವಾಗುತ್ತಾನೆಯೇ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಸುಮತಿ, ಇದರ ವಿವರಣೆಯನ್ನು ಕೊಡ್ತೀರಾ? ಆಂಟಿ, ಈ ಮೂರು ಶ್ಲೋಕನು ಅರ್ಜುನ ಕೃಷ್ಣನ್ಗೆ ಕೇಳೋದು. ಯಾಕಂದ್ರೆ ಕೃಷ್ಣ ಉಪದೇಶ ಕೊಡೋದು ಬಂದ್ಬಿಟ್ಟು ಈ ಇದು ನಮ್ಮ ಯಾವ ತರ ನಾವು ಇದ್ರಲ್ಲಿ ಯೋಗದಲ್ಲಿ ಇರ್ಬೇಕು, ಯೋಗದಿಂದ ಏನು ಲಾಭ, ಸೆಲ್ಫ್ ರಿಯಲೈಸೇಷನ್, ಆತ್ಮಜ್ಞಾನ ಪಡೆಯ, ದೇವರನ್ನ ಬ್ರಹ್ಮನ್ನ ಹೊಂದೋದು ಹಾಗೆ ಅಂತ ಹೇಳ್ತಾನಲ್ವಾ. ಅವಾಗ ನಮ್ ತರಾನೇ ಅರ್ಜುನನು ಕೇಳ್ತಾನೆ ಹೇಗೆ ಏನು ಅಂತ. ಇವಾಗ ಆಂಟಿ ಕೇಳಿದ ಪ್ರಶ್ನೆ ಎಲ್ಲಾರ್ಗು ಇರತ್ತಲ್ವಾ. ಹಿಂದಿನ ಶ್ಲೋಕಕ್ಕೂ ಇದಕ್ಕೂ ತುಂಬಾ ಒಂದಕ್ಕೊಂದು ಕನೆಕ್ಟೆಡ್, ಮೂರ್ ಶ್ಲೋಕನು ಕನೆಕ್ಟೆಡ್, ಒಂದ್ ಅದೇ ಸೇಮ್. ಒಂದು ಪ್ರಶ್ನೆನ ಮೂರ್ ತರ ಕೇಳಿದಾನೆ ಅರ್ಜುನ, ಎಲಾಬ್ರೇಟ್ ಮಾಡಿ ಕೇಳಿದಾನೆ. ಅಂದ್ರೆ ಅವನು ಕೇಳೋದು ಏನಂದ್ರೆ, ನಮ್ಮ ಯೋಗದಲ್ಲಿ, ಯೋಗ ಅಂದ್ರೆ ನಮ್ ಮೈಂಡ್ ನ ಡಿಟ್ಯಾಚ್ ಮಾಡ್ಕೋಬೇಕು, ನಮ್ಮ ಮೈಂಡ್ ನ ಕಂಟ್ರೋಲ್ ಇಟ್ಕೋಬೇಕು. ಮೈಂಡ್ ನ ಕಂಟ್ರೋಲ್ ಇಟ್ಕೊಳ್ಳೋದು ಅಂದ್ರೆ ನಾವ್ ಯಾವಾಗ್ಲೂ ನಮ್ದು ಮೈಂಡ್ ಯಾವಾಗ್ಲೂ ಆಸೆ, ಡಿಸೈರ್ಸ್ ಅದ್ರ ಮೇಲೆ ಇರುತ್ತೆ. ಒಂದು ಆಸೆ ಬಯಕೆಗಳು ಅದ್ರಲ್ಲೇ ಇರುತ್ತೆ ಅಲ್ವಾ. ಅದ್ರಲ್ಲಿಂದ ಕಂಟ್ರೋಲ್ ಮಾಡೋದು ಹೇಗೆ? ಸದಾ ಏನೋ ಒಂದಿರುತ್ತೆ, ಅಥವಾ ಏನೋ ಚಿಂತೆ, ನಮ್ ಡ್ಯೂಟಿ ಅನ್ಕೊಂಡೆ ನಮ್ ಮಕ್ಳ ಮೇಲೋ ಇನ್ನೊಂದ್ರ ಮೇಲೋ ಆ ತರದ್ದು ಏನೇನೋ ಇರುತ್ತೆ. ಒಂದ್ ರಾಜ ಅಂದ್ಮೇಲೆ ಅವ್ನ್ಗೆ ಎಷ್ಟೋ ಚಿಂತೆ ಇದೆ, ಅವ್ನ್ ಪ್ರಜೆಗಳ ಮೇಲೆ ಇರ್ಬೋದು, ಅವ್ನ್ಗೆ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಆ ತರನೂ ಇರ್ಬೋದು. ಅದ್ರಿಂದ ಎಲ್ಲಾನು ಯಾವ ತರ ಕಂಟ್ರೋಲ್ ತಗೊಂಡು ದೇವ್ರು ಬ್ರಹ್ಮನ್ನ ಕಾನ್ಸಂಟ್ರೇಟ್ ಮಾಡೋದು, ಅವನ್ ಮೇಲೆ ಮಾಡ್ಬೇಕು ಅಂದ್ರೆ ಮೈಂಡ್ ಕಂಟ್ರೋಲ್ ಅಲ್ಲಿ ಇಲ್ವಲ್ಲ ಅಂತ ಕೇಳೋದು. ಅದೊಂದು ಪ್ರಶ್ನೆ. ಹಾಗಾದ್ರೆ ಯಾವ ತರ ಕಂಟ್ರೋಲ್ ಮಾಡ್ಬೇಕು? ಇವಾಗ ಮೈಂಡ್ ಕಂಟ್ರೋಲ್ ಅಲ್ಲಿ ಇಲ್ದೇ ಇರೋವಾಗ್ಲೂ ಯೋಗ ಅಂದ್ರೆ ನಮ್ಮ ಜೊತೆ ಯೂನಿಯನ್ ವಿತ್ ಸೆಲ್ಫ್ ಇಸ್ ಯೋಗ ಅಂತೀವಿ. ಅಂದ್ರೆ ನಾವು ರಿಯಲ್ ಏನಿದೀವಲ್ವಾ, ನಮ್ ಜೊತೆ ನಾವ್ ಇರೋದು, ಅದು ಯೋಗ ಅಂತೀವಿ. ಆತರ ಹೇಗ್ ಮಾಡೋದು ಅಂತ ಹಿಂದಿನ ಶ್ಲೋಕದಲ್ಲಿ ಅಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಹೇಳ್ತೀನಿ. ಇದು ಹಾಗೆ ಹೇಳ್ಬಿಡ್ಬೋದು. ಇದು ಮೋಡದ ಬಗ್ಗೆ ಹೇಳಿದ್ದಾನೆ. ಅದು ಯಾವ ತರ ಅಂದ್ರೆ ಕೃಷ್ಣ ಏನಂದ್ರೆ ಕೆಲ್ಸ ಮಾಡ್ತಾ ಇರು, ನಿನ್ ಮೈಂಡ್ ಕಂಟ್ರೋಲ್ ಇಲ್ಲ ಅಂದ್ರೂ ಕೆಲ್ಸ ಮಾಡು. ಕೆಲ್ಸದ ಬಗ್ಗೆ ನೀನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಬೇಡ. ಸಾಧಾರಣವಾಗಿ ನಾವ್ ಏನೋ ಒಂದ್ ಕೆಲ್ಸ ಮಾಡುವಾಗ ಇದ್ರದ್ದು ಏನ್ ಸಿಗತ್ತೆ, ಇನ್ನೊಂದ್ ಏನ್ ಸಿಗತ್ತೆ, ಇದ್ರ ಪರಿಣಾಮ ಏನಾಗತ್ತೆ ಅನ್ಕೊಂಡೇ ನಾವು ಮಾಡ್ತೀವಿ. ಎಷ್ಟೊಂದ್ಸತಿ ನಾವು ಕೆಲಸ ಮಾಡುವಾಗ ಇದು ಮಾಡಿದ್ರೆ ಏನ್ ಬರುತ್ತೆ, ಇದ್ರಲ್ಲಿ ಏನು ಇಲ್ಲ. ಅದಕ್ಕೆ ಆಲ್ರೆಡಿ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕೃಷ್ಣ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದ. ಏನು ಅಂದ್ರೆ ವರ್ಕ್ ಇಟ್ ಸೆಲ್ಫ್ ಇಸ್ ರಿವಾರ್ಡಿಂಗ್. ಅದ್ರ ಬಗ್ಗೆ ಏನೋ ಅಪೇಕ್ಷೆ ಇಟ್ಕೋಬೇಡ. ನಿಂದ್ ಏನ್ ಕೆಲ್ಸ ಇದೆಯೋ ಯಾವಾಗ್ಲೂ ಭಗವದ್ಗೀತಾ ಅಂದ್ರೇನೆ ಒಂದ್ ಶ್ಲೋಕ, ಡೂ ಯುವರ್ ವರ್ಕ್, ಯು ಡೋಂಟ್ ಹ್ಯಾವ್ ದ ರೈಟ್ ಫಾರ್ ದ ರಿಸಲ್ಟ್ಸ್. ಅದ್ರಿಂದ ಬರೋ ಅಂತ ಮೇಲೆ ನೀನು ಆಸೆ ಇಟ್ಕೋಬೇಡ. ಅದ್ರ ಮೇಲೆ ನಿನ್ಗೆ ಅಧಿಕಾರ ಇಲ್ಲ. ಬರೀ ನೀನ್ ಕೆಲ್ಸ ಮಾಡೋದು ಒಂದೇ, ನೀನ್ ಕರ್ಮ ಮಾಡೋದು ಒಂದೇ ನಿಂದು ಕೆಲ್ಸ. ಅದೇ ಮಾಡ್ಬೇಕಾಗಿರೋದು ನೀನಂತ. ಅದೇ ತರ ನಾನ್ ಕೆಲ್ಸ ಮಾಡ್ತಾ ಇದ್ರೆ ವಿತೌಟ್ ಅಟ್ಯಾಚ್ಮೆಂಟ್, ಯಾವ್ದೇ ಆಸೆ ಇಟ್ಕೊಳ್ದೆ ಅದು ಮಾಡ್ತಾ ಮಾಡ್ತಾ ಯಾವ್ದನ್ನು ನಾವು ಮಾಡಿದ್ದು ಯಾವ್ದೇ ಈ ಜನ್ಮದಲ್ಲಿ ನಮ್ಗೆ ಆ ಬ್ರಹ್ಮನ್ನ ರಿಯಲೈಸ್ ಮಾಡಕ್ ಆಗದೆ ಹೋದ್ರು, ನಾವ್ ಏನು ಒಂದು ಭಗವದ್ಗೀತೆನಲ್ಲಿ ಒಂದು ಇದಿದೆ, ನಥಿಂಗ್ ಇಸ್ ವೇಸ್ಟೆಡ್, ನಥಿಂಗ್ ಇಸ್ ಲಾಸ್ಟ್. ನಾವು ಈ ಜನ್ಮಕ್ಕೆ ಸಪೋಸಿಂಗ್ ನಾವ್ ಇಷ್ಟೇ ಪಡಿಯಕ್ಕಾಗ, ನಮ್ ಬ್ರಹ್ಮನ್ನ ನಮ್ ಗಾಡ್ ರಿಯಲೈಸೇಷನ್ ಆಗಲ್ಲ, ಸಂಪೂರ್ಣವಾಗಿ ಆತ್ಮಜ್ಞಾನ ಪಡಿಯಕ್ ಆಗಿಲ್ಲ ಈ ಜನ್ಮದಲ್ಲಿ. ಬಟ್ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಕೆಲ್ಸನ್ನ ಸೆಲ್ಫ್ಲೆಸ್, ಬರೀ ಒಳ್ಳೆ ಉದ್ದೇಶದಿಂದ, ಅದ್ರಲ್ಲಿ ಯಾವ್ದೇ ಪರಿಣಾಮ ನಾವು ಎಕ್ಸ್ಪೆಕ್ಟ್ ಮಾಡದೆ ಹೋದ್ರು, ನಮ್ಗೆ ಎಲ್ಲಾ ಮೈಂಡ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೂ ಈ ಮಾಡ್ತಾನೆ ಸಿಗತ್ತೆ. ನಮ್ ಪ್ಯೂರ್ ಇಂಟೆನ್ಷನ್ಸ್ ಇಂದ ಮಾಡುವಾಗ ನಾವು ದೇವ್ರ ಕಡೆನೆ ಹೋಗ್ತೀವಿ. ಆ ಬ್ರಹ್ಮನ್ನ ಪಡಿಯೋಕ ಅದೇ ಒಂದು ದಾರಿ. ಅದು ಆತರ ಮಾಡ್ತಾ ಈ ಜನ್ಮದಲ್ಲಿ ಸಿಕ್ಕಿಲ್ಲ ಅಂದ್ರು ನಾವ್ ಇಲ್ಲಿ ಎಲ್ಲಿ ನಿಂತಿರ್ತೀವಿ, ಇದೊಂಥರ ಕೋರ್ಸ್ ತರ, ಜೀವನದಲ್ಲೂ ಒಂದ್ ಕೋರ್ಸ್.
ಇವತ್ ನಾವು 70% ಅಥವಾ 60% ಅಥವಾ 30% ಆ ದಾರಿನಲ್ಲಿ ಜರ್ನಿ ಕವರ್ ಮಾಡಿದ್ರೆ ಈ ಜನ್ಮ ಮುಗ್ದೋಗ್ಬಿಟ್ರೆ ಇಲ್ಲಿಂದನೇ ನಾವು ಬರೋ ಜನ್ಮದಲ್ಲಿ ಯಾವ ತರ ಸತ್ಪುರುಷರು ಹುಟ್ಟುತ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಹುಟ್ಟದಿಂದನೇ ಬರೋದು ಅಂದ್ರೆ ಪೂರ್ವಾರ್ಜಿತದಲ್ಲಿ ಅವ್ರು ಎಷ್ಟೋ ಸಾಧನೆ ಮಾಡಿರ್ತಾರೆ. ಈ ತರ ದೇವ್ರು ಒಂದು ಸ್ಪಿರಿಚುವಲ್ ಜರ್ನಿ ಎಷ್ಟೋ ಮಟ್ಟಿಗೆ ಅವರು ಕವರ್ ಮಾಡಿರ್ತಾರೆ. ಆದ್ರಿಂದ ಅಲ್ಲಿಂದ ಅವ್ರಿಗೆ ಅಷ್ಟು ಇವಾಗ ನಾವು ಕ್ಲಾಸ್ 1 ಇಂದ ಬರಲ್ಲ. ನಾವು ಜಾಗ ಶಿಫ್ಟ್ ಆದಾಗ ಈ ಊರಿಂದ ಆ ಊರಿಗೆ ಹೋದಾಗ ನೀನ್ ಹಿಂದೆ ಯಾವ ಕ್ಲಾಸ್ ಓದಿದ್ದೆ, ನಾನು 5ನೇ ಕ್ಲಾಸ್ ಓದಿದ್ದೀನಿ. ಸೊ ಇವಾಗ ಯಾವ ಕ್ಲಾಸು 6ನೇ ಕ್ಲಾಸ್ಗೆ ನನ್ಗೆ ಅಡ್ಮಿಷನ್ ಬೇಕು. ಆ ತರ ಆ ಜನ್ಮ ಇನ್ನೊಂದ್ ಜನ್ಮ ಅಂತ ಬಂದಾಗ ಅಲ್ಲಿ ನಮ್ಗೆ ಬೋರ್ಡ್ ಎಕ್ಸಾಮ್ ಕವರ್ ಮಾಡಕ್ ಆಗಿಲ್ಲ ಅಂದ್ರೆ ಇಲ್ಲಿ ಬಂದಾಗ ಆ 6ನೇ ಕ್ಲಾಸ್ ಇಂದಾನೇ ನಮ್ಗೆ ಪಾಠ ಶುರು ಆಗತ್ತೆ. ಆ ತರ ಅವನು ಸಿದ್ಧ ಪುರುಷ ಆಗೋದೇ ಆ ತರ. ಹಿಂದಿನ ಜನ್ಮದ್ದು ಅವನೇನು ಪುಣ್ಯ ಅಥವಾ ದೇವ್ರು ಸ್ಪಿರಿಚುವಲ್ ಆಗಿ ಅವ್ನು ಏನ್ ಸಾಧನೆ ಮಾಡಿರ್ತಾನೋ ಅಲ್ಲಿಂದ ಅವ್ನು ಮತ್ತೆ ಸ್ಟಾರ್ಟ್ ಆಗ್ತಾನೆ. ಅದಕ್ಕೆ ಯಾವ ಜನ್ಮನು ವೇಸ್ಟ್ ಮಾಡ್ಕೋಬಾರ್ದು ಅಂತ. ಅದು ಆ ಹಿಂದಿನ ಚಾಪ್ಟರ್ದು ಇದು. ಇನ್ನೊಂದ್ ಜನ್ಮದಲ್ಲಿ ಮತ್ತೆ ಅವಕಾಶ ಇದೆ, ಅಲ್ಲಿಂದ ಇನ್ನ ಜರ್ನಿ ಇನ್ನ ಬೇಗ ಕವರ್ ಮಾಡ್ಬೋದು ಅಂತ. ನೆಕ್ಸ್ಟ್ ಈ ನನ್ಗೆ ಕೊಟ್ಟಿದ್ ನೀವು ಶ್ಲೋಕದಲ್ಲಿ ಅರ್ಜುನ ಕೇಳೋದು ಏನಿದು ನೀನ್ ಹೇಳ್ಬಿಟ್ಟೆ, ಈ ನಾವೇನಾರು ಈ ಬ್ರಹ್ಮನ್ನ ಪಡೆಯೋ ಒಂದು ಹುಚ್ಚರಲ್ಲಿ ನಾವು ಹೋದಾಗ ಒಂದೊಂದ್ಸತಿ ಬ್ರಹ್ಮ ಜ್ಞಾನ ಪಡಿಯಕ್ ಆಗದೆ ಇರ್ಬೋದು. ಆವಾಗ ನಾವು ಎಲ್ಲೂ ಇಲ್ದಂಗ ಆಗ್ತೀವಲ್ವಾ? ಯಾವ ತರ ಒಂದು ದೊಡ್ಡ ಮೋಡ ಇರತ್ತೋ ಅದರಿಂದ ಮೆಟೀರಿಯಲ್ ವರ್ಲ್ಡ್ ಇಂದ ನಾವು ಆಚೆ ಬಂದಾಗ ಚಿಕ್ಕ ಮೋಡ ಆಗತ್ತೆ ಅಲ್ವಾ? ಅಂದ್ರೆ ನಾವು ಸಂಸಾರಿಕ ಇದನ್ನು ಬೇಡ ಅಂತ ಬಂದ್ಬಿಡ್ತೀವಿ. ಈ ಕಡೆ ಬ್ರಹ್ಮನ್ನೂ ಪಡಿಯೋಕ್ ಆಗಲ್ಲ, ಮಧ್ಯದಲ್ಲಿ ಆಗ್ಬಿಟ್ರೆ ಆ ಸುಖನೂ ಪಡಿಲಿಲ್ಲ, ಮತ್ತೆ ಈ ಬ್ರಹ್ಮಜ್ಞಾನನೂ ಪಡಿಯಕ್ ಆಗಿಲ್ಲ. ಆ ತರ ಆಗ್ಬಿಟ್ರೆ ಏನ್ ಮಾಡೋದು? ಎರಡೂ ವೇಸ್ಟ್ ಆಗ್ಬಿಡತ್ತಲ್ವಾ ಅಂತ ಇವನು ಕೇಳೋದು ಅರ್ಜುನ. ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಅದಿದೆ. ಆ ತರ ಇರುವಾಗ ನಾವು ಎಲ್ಲೂ ಇಲ್ದಂಗ ಆಗ್ಬಿಡ್ತೀವಲ್ವಾ ಕೃಷ್ಣ ನೀನ್ ಹೇಳು ಅಂತಾನೆ. ಮೋಸ್ಟ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ ಏನೋ ಕೃಷ್ಣ. ನೀವು ಕೊಟ್ಟ ವಿವರಣೆನೂ ಅಷ್ಟೇ, ಹಾಗೆ ನೆಕ್ಸ್ಟ್ ಶ್ಲೋಕಗಳಲ್ಲಿ ಪೂರ್ತಿಯಾಗಿ ಅದು ಆಗುತ್ತೆ. ಪೂರ್ತಿ ಮುಂದಿನ ಶ್ಲೋಕಗಳಲ್ಲೂ ಅದನ್ನೇ ವಿವರಣೆ ಕೊಟ್ಟಾಗೋಗಿದೆ ಮುಂದಿನ ಶ್ಲೋಕಗಳಿಂದ ಎಲ್ಲನ. ಇದು ಬಹಳ ವರ್ಷದ ಹಿಂದೆ ಆಂಟಿ ಒಂದ್ ಡೈವರ್ಷನ್ ತಗೊಂಡ್ ಹೇಳ್ತೀನಿ. ಯಾವ್ದೋ ಒಂದ್ ಪ್ರಶ್ನೆ ನನ್ನ ಜೀವನದಲ್ಲಿ ಒಂದ್ ಪ್ರಶ್ನೆಗೆ ಒಂದು ಉತ್ತರ ಬೇಕಿತ್ತು. ಅವಾಗ ನಾನು ಭಗವದ್ಗೀತೆ ಎಲ್ಲ ಕಂಪ್ಲೀಟ್ ಆಗಿ ಏನು ಇದು ಮಾಡ್ತಾ ಇರ್ಲಿಲ್ಲ. ಒಂದು ನಥಿಂಗ್ ಇಸ್ ಲಾಸ್ಟ್, ನಥಿಂಗ್ ಇಸ್ ವೇಸ್ಟೆಡ್ ಅಂತ ಕೃಷ್ಣ ಹೇಳಿದ್ದು. ಅದಕ್ಕೆ ಏನ್ ಇರ್ಬೋದು ಅಂತ ಹುಡ್ಕೊಂಡ್ ಹೋದಾಗ ನನಗೆ ಸಿಕ್ಕಿದ್ದು ಅದು ಸಮಾಧಾನಕರವಾಗಿತ್ತು. ನಾವುನೇ ಸಾಧಾರಣ ಸುಮಾರು ಜನ ನಾವು ಹಾಗೇನೆ, ಹೀಗೂ ಇಲ್ಲ ಹಾಗೂ ಇಲ್ಲ, ಸ್ಪಿರಿಚುವಲ್ ಕಡೆನೂ ಹೋಗ್ತೀವಿ, ಮತ್ತೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಪ್ರಾಪಂಚಿಕ ಇದ್ರಲ್ಲೂ ಇರ್ತೀವಿ, ಇದು ಬೇಕು ಅದು ಬೇಕು ಅಂತ ಇರ್ತೀವಿ. ಬಟ್ ನಾವು ಮಾಡೋ ಕೆಲ್ಸದಲ್ಲಿ ಅವಾಗ ಏನಾಗತ್ತೆ, ಯಾಕೆ ಮಧ್ಯದಲ್ಲಿ ನಾವು ನಮ್ ಪ್ರಾಣ ಹೋಗ್ಬಿಟ್ರೆ ನಮ್ಮ ಮಧ್ಯದಲ್ಲಿ ಆಗದೆ ಇಷ್ಟು ದಿವಸ ನಾವು ಮಾಡಿದ್ ವೇಸ್ಟ್ ಆಗತ್ತಾ ಅದ್ರೆಲ್ಲ ಇದು ಮಾಡ್ತಾವ, ಅಥವಾ ಯಾವ್ದೋ ಒಂದು ಎಫರ್ಟ್ ಹಾಕ್ತಿವಿ, ಅದಕ್ಕೆ ಫುಲ್ ಕಂಪ್ಲೀಟ್ ಇದು ಸಿಕ್ಕದೆ ಹೋದಾಗ ಅದ್ ವೇಸ್ಟ್ ಆಯ್ತಾ ಅಂತ ಚಿಂತೆ ಬಂದಾಗ ಇಷ್ಟು ವರ್ಷದ್ದು ಎಲ್ಲ ವೇಸ್ಟ್ ಆಯ್ತಾ ಅನ್ನೋವಾಗ ಈ ಆನ್ಸರ್ ನನ್ಗೆ ಸಿಕ್ಕಿದ್ದ ಆಂಟಿ. ಇವತ್ತು ನನಗೆ ಆ ಶ್ಲೋಕ ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತು. ಈ ಶ್ಲೋಕ ಇದೆ ಅಂತ ಗೊತ್ತಿಲ್ಲ ಆಂಟಿ, ಬರೀ ಒಂದ್ ಲೈನ್ ಇಟ್ಕೊಂಡು ನಾನು ಹುಡುಕಿದ್ದು ಆನ್ಸರ್. ನಥಿಂಗ್ ಇಸ್ ವೇಸ್ಟೆಡ್, ನಥಿಂಗ್ ಇಸ್ ಲಾಸ್ಟ್ ಅನ್ನೋದೊಂದು ಇವತ್ತು ತುಂಬಾ ಸಂತೋಷ ಆಯ್ತು. ಶ್ಲೋಕನೇ ಸಂತೋಷ ಆಯ್ತು, ನಿಮ್ಗೂ ಸಂತೋಷ ಆಯ್ತು. ಸರಿ ಆಂಟಿ ಥ್ಯಾಂಕ್ಸ್. ಅದೇ ಇವಾಗ ಮೋಡ ಹೇಗೆ ಒಂದ್ ಕಡೆಗೆ ಒಂದು ಪೀಸು ಹೊರಟೋಯ್ತು ಅಂತಂದ್ರೆ, ಈ ಗಾಳಿ ಬಂತು, ಗಾಳಿ ಬೀಸಿದಾಗ ಅದು ಛಿದ್ರ ಆಗಿ ಹೊರಟೋಗುತ್ತೆ. ಅದ್ ಮಳೆನೂ ಆಗಲ್ಲ, ಏನಿಲ್ಲ, ಅಲ್ಲಿ ಇಲ್ಲಿ ಚದ್ರಿ ಹೊರಟೋಗ್ಬಿಡುತ್ತೆ, ಅದು ವೇಸ್ಟ್ ಆಗ್ಬಿಡುತ್ತೆ. ಹಂಗೋಗ್ಬಿಡುತ್ತಾ ಅಂತ ಇವನ್ ಕೇಳ್ತಾ ಇರೋದು. ಅದಕ್ಕೆ ಇಲ್ಲಪ್ಪ, ನೀವು ಹೇಳಿದ್ದ ಆನ್ಸರ್ ಎಲ್ಲಾನು ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ಕೊಂಡು ಹೋಗ್ತಾನೆ. ಇಲ್ಲ, ಯಾವುದು ವೇಸ್ಟ್ ಆಗಲ್ಲ, ಎಲ್ಲ ಹಾಗೆ ಇರುತ್ತೆ ಅಂತಂದ್ಬಿಟ್ಟು ಅದನ್ನ ನಾವು ಜಡಭರ್ತನ ಒಂದು ಜೀವನ ಇದ್ರಲ್ಲೂ ನೋಡ್ತೀವಿ, ಮತ್ತೆ ಅಜಾಮಿಳ ಅವನ್ನ ಒಂದು ಜೀವನದಲ್ಲೂ ನಾವು ನೋಡ್ತೀವಿ. ಉದಾಹರಣೆ ಈ ಆಧ್ಯಾತ್ಮದಲ್ಲಿ ಅದನ್ನ ತಗೊಳ್ತಾರೆ. ಅದೇ ನಮ್ಮ ಸಾಕಷ್ಟು ಜನರ ಒಂದು ಜೀವನದಲ್ಲೇ ನಾವು ನೋಡ್ತೀವಿ. ಹೇಗೆ ಅಂತಂದ್ರೆ, ಒಂದೇ ಇದರಲ್ಲಿ ಜನ್ಮದಲ್ಲೇ ನಾವು ನಮ್ಮ ಜರ್ನಿ ಒಂದಷ್ಟು ವರ್ಷಗಳಿರುತ್ತೆ ಅಲ್ವಾ, ಅದರಲ್ಲೇ ಸಾಕಷ್ಟು ನಾವು ನೋಡಿರ್ತೀವಿ.
ನಾವು ಮಾಡಿದ್ದು ಯಾವತ್ತು ವೇಸ್ಟ್ ಆಗದೆ ಇರುವಂತಹದ್ದು. ಮುಂದಿನ ಜನ್ಮಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ. ಜನ್ಮಗಳೇನು ಕ್ಷಣ ಕ್ಷಣವೂ ಜನ್ಮಗಳನ್ನು ತಗೊಳ್ತಾ ಇರ್ತೀವಲ್ವಾ. ಇವತ್ತು ಒಂದು ಜನ್ಮ ಆದ್ರೆ ನಾಳೆ ಬೆಳಗ್ಗೆಗೆ ಇನ್ನೊಂದು ಜನ್ಮ ಹಾಗೂ ಇರುತ್ತೆ, ಅದೂ ಜನ್ಮವೇ. ಈ ಒಂದು ದಿನದಲ್ಲಿ ಎಷ್ಟು ಜನ್ಮ ತಗೊಳ್ತೀವೋ ಹಾಗೂನು ಉಂಟು ಅಲ್ವಾ. ನಾವು ಹಿಂದೆ ಮಾಡಿದ್ದು ಈ ಈಗ ಹಿಂದೆ ನಾವು ಏನೋ ಒಂದ್ ಮಾಡಿರ್ತೀವಿ, ಅದು ಒಳ್ಳೇದೋ ಕೆಟ್ಟದೋ ಅಂತ ಒಂದು ನಿರ್ಧಾರ ಮಾಡಿಕೊಂಡು ಆ ಈಗಿನ ಕೆಲಸವನ್ನ ನಾವು ನಿರ್ಧಾರ ಮಾಡ್ತೀವಿ. ಈಗಿನ ಕೆಲಸ ಏನಿರುತ್ತೆ ಅದರ ಮೇಲೆ ಮುಂದಿನ ಭವಿಷ್ಯ ಅನ್ನೋದು ನಿರ್ಧಾರ ಆಗತ್ತೆ. ಹೀಗೆ ನಾವು ಏನ್ ಮಾಡ್ತೀವೋ ಅದನ್ನ ನಮ್ಗೆ ವಾಪಸ್ ಬಂದೇ ಬರುತ್ತೆ. ಅದು ದೃಷ್ಟ ಆಗಿರ್ಬೋದು, ಅದೃಷ್ಟ ಆಗಿರ್ಬೋದು. ಅಂದ್ರೆ ಈಗ್ಲೇ ನಾವು ಪಡಿಬಹುದು. ಅದು ಅದೃಷ್ಟವಾಗಿ ಅಂದ್ರೆ ಯಾವತ್ತೋ ಮಾಡಿದ್ದು ಇವತ್ತು ನಮ್ಗೆ ಆ ಫಲ ಒಳ್ಳೇದೋ ಕೆಟ್ಟದೋ ಅದು ಬೇರೆ, ಅದು ಇಲ್ಲಿ ಬರುತ್ತೆ. ಹೀಗೆ ಅಂದ್ರೆ ಇಲ್ಲಿ ಇವನು ಸಾಧನೆ ಮಾಡಿದ ಬಗ್ಗೆ ಕೇಳ್ತಾ ಇರೋದು. ಅದು ಹಾಗೇನೆ ಯಾವುದು ವೇಸ್ಟ್ ಆಗಲ್ಲ ಅಂತಂದ್ಬಿಟ್ಟು. ಇವಾಗ ನಾವೇನಾದ್ರೂ ಕಲ್ತಿದ್ದು ಏನೋ ಒಂದು ಕಲಿತೀವಿ ಅಲ್ವಾ, ಕಲ್ತಿದ್ದು ಅದು ವೇಸ್ಟ್ ಆಗಲ್ಲ. ನಿಮ್ಗೆ ಗೊತ್ತಾಗಿರ್ಬೋದು, ಯಾಕೆಂದ್ರೆ ನಮ್ಗೆ ಇನ್ನು ತುಂಬಾ ಶಾರ್ಟ್ ಇದೇನಲ್ಲ ನಮ್ದು ಲೈಫ್ ಸ್ಪ್ಯಾನ್, ದೊಡ್ಡದಾಗೆ ಇದೆ. ಅದ್ರಲ್ಲಿ ಗೊತ್ತಾಗಿರ್ತೇವೆ, ಓ ನಾನು ಅವತ್ತು ಅದನ್ನ ಕಲ್ತಿದ್ದಕ್ಕೆ ನೋಡಪ್ಪ ಇವತ್ತು ನನಗೆ ಸಹಾಯಕ್ಕೆ ಬಂತು ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ನಾನು ಯಾವಾಗ್ಲೂ ಟೈಪಿಂಗ್ ಕಲ್ತಿದ್ದೆ. ಈಗ ನಂಗೆ ಟೈಪಿಂಗ್ ಅನ್ನೋದು ಇವಾಗ ಈ ಕ್ಲಾಸಸ್ ತಗೊಳೋದಕ್ಕೆ ನಂಗೆ ಬೇಕಾಗತ್ತೆ. ಇವಾಗ ಬರ್ದೇ ಇದ್ದಿದ್ರೆ ನಂಗೆ ಕಷ್ಟ ಆಗಿರೋದು. ಟೈಪಿಂಗ್ ಬರೋದ್ರಿಂದ ನಂಗೆ ಈಸಿಯಾಗಿ ಎಲ್ಲ ಟೈಪ್ ಮಾಡಿ ಹಾಕ್ತೀನಿ. ಹಾಗೆ ಒಂದು ವಿದ್ಯೆ. ನಾನು ಇದಕ್ಕೆ ಪ್ರೊಫೆಷನ್ ಹೋಗದೆ ಇರಬಹುದು ಅವತ್ತು, ಆದ್ರೆ ಕಲ್ತಿದ್ ವೇಸ್ಟ್ ಅಲ್ಲ, ಇವತ್ತು ಯೂಸ್ ಆಗುತ್ತೆ. ಹಾಗೆ ಒಂದ್ ಸಣ್ಣ ಸಣ್ಣದು ಅಷ್ಟೇ ಪ್ರಯೋಜನಕ್ಕೆ ಬರುತ್ತೆ ಅಂತ ಮುಂದೆ ಶ್ರೀಕೃಷ್ಣ ಏನೋ ವೇಸ್ಟ್ ಆಗಲ್ಲಪ್ಪ ಅಂತ ಹೇಳ್ತಾನೆ. ತೊಂಬತ್ತು. ಏತನ್ಮೇ ಸಂಶಯಂ ಕೃಷ್ಣ ಚೇತುಂ ಅರ್ಹಸ್ಯೇಷ್ಯತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತಾನ ಹ್ಯುಪಪದ್ಯತೆ. ಓ ಕೃಷ್ಣ, ನನ್ನ ಈ ಸಂದೇಹವನ್ನು ಸಂಪೂರ್ಣವಾಗಿ ನಿವಾರಿಸು. ನಿಮ್ಮನ್ನು ಹೊರತುಪಡಿಸಿ ಇದನ್ನು ನಿವಾರಿಸಲು ಮತ್ಯಾರಿಗೂ ಸಾಧ್ಯ ಇಲ್ಲ ಅಂತ. ಇದನ್ನೇನು ಬಹುಶಃ ಯಾರಿಗೂ ಏನು ಮತ್ತೆ ವಿವರವಾಗಿ ಹೇಳುವಂತ ಅಗತ್ಯವಿಲ್ಲ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. 40ನೇ ಶ್ಲೋಕ ನೋಡೋಣ. ಇವಾಗ ಸರಿ, ಅಷ್ಟೊಂದು ಇದಾಗಿ ವಿನಮ್ರವಾಗಿ ಕೇಳ್ಕೊಂಡಲ್ಲ, ಅಂದ್ರೆ ಅರ್ಜುನನ ಆ ಒಂದು ಸರೆಂಡರ್ ಅನ್ನೋದು ಹೆಂಗಿದೆ ಅದಕ್ಕೆ ಸರಿಯಾಗಿ ಭಗವಂತ ಉತ್ತರವನ್ನ ಕೊಡ್ತಾನೆ. ಆ ಒಂದು ಗುರು ಶಿಷ್ಯರಲ್ಲಿ ಇರಬೇಕಾದಂತಹ ಆ ಒಂದು ವಿನಯತೆ ಮತ್ತೆ ನಾನು ಹೇಳ್ಬೇಕು ಅನ್ನುವಂಥದ್ದು ಗುರುವಿನಲ್ಲಿ ಅವ್ ಎರಡನ್ನೂ ಸೇರ್ಬೇಕು. ಇಲ್ಲ ಅಂತಂದ್ರೆ ಈ ತರ ಜ್ಞಾನ ಅನ್ನೋದು ಎಕ್ಸ್ಚೇಂಜ್ ಆಗಲ್ಲ. ಭಗವಾನ್ ವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪರಮಾತ್ಮನು ಹೇಳಿದನು, ಓ ಪಾರ್ಥ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವವನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ದುರ್ಗತಿ ಇಲ್ಲ. ನನ್ನ ಪ್ರಿಯ ಸ್ನೇಹಿತನೇ, ದೇವರ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುವವನನ್ನು ಎಂದಿಗೂ ದುಷ್ಟ ಶಕ್ತಿಗಳು ಜಯಿಸುವುದಿಲ್ಲ. ವಿಜಯಲಕ್ಷ್ಮಿ ಅವರೇ ಹೇಳ್ತೀರಾ? ಸರಿ. ಇಲ್ಲಿ ಪರಮಾತ್ಮನಿಗೆ ಕೃಷ್ಣ ಇವರು ಅರ್ಜುನ ಕೇಳ್ತಾನಮ್ಮ. ಇಲ್ಲ, ಇದು ಪರಮಾತ್ಮನ ಹೇಳಿದ, ಓ ಪಾರ್ಥ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವವನಿಗೆ ಈ ಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ದುರ್ಗತಿ ಇಲ್ಲ. ಈಗ ಇಲ್ಲಿವರೆಗೂ ಕೇಳಿದಂತ ಕ್ವಶನ್, ಪ್ರಶ್ನೆಗಳು ಕೇಳಿರ್ತಾನಲ್ವಾ ಅರ್ಜುನ ಕೇಳಿದಂತ ಕ್ವಶನ್ಗೆ ಈಗ ಉತ್ತರ ಕೊಡ್ತಾ ಇದಾರ.
ಈಗ ಪ್ರತಿಯೊಂದು ಈಗ ಒಬ್ಬ ಯೋಗಿ ಆದವನು ಮಧ್ಯದಲ್ಲಿ ಭ್ರಷ್ಟನಾದ್ರೆ ಅವನಿಗೆ ಮುಂದಲ್ ಜೀವನ ಹೆಂಗೆ, ಅವನ್ ಮುಂದೆ ಹೇಗಿರ್ಬೋದು ಅನ್ನೋದನ್ನ ಈಗ ಅರ್ಜುನನ ಒಂದು ಸಮಸ್ಯೆ ಆದಂತ ಕ್ವಶನ್ ಇತ್ತು. ಆ ಕ್ವಶನ್ಗೆ ಈಗ ಆನ್ಸರ್ ಹೇಳ್ತಾ ಹೋಗ್ತಾ ಇದಾರ. ಈಗ ಅಧ್ಯಾತ್ಮದ ಮಾರ್ಗದಲ್ಲಿ ಇರ್ತಕ್ಕಂತ ಆ ಯೋಗಿಗೆ ಈ ಒಂದು ಇಲ್ಲಿ ಈ ಲೋಕದಲ್ಲಾಗ್ಲಿ ಅಥವಾ ಪರಲೋಕದಲ್ಲೇ ಆಗ್ಲಿ ಯಾವುದೇ ಒಂದು ಅವನಿಗೆ ದುರ್ಗತಿ ಇಲ್ಲ. ಆಮೇಲೆ ದೇವರ ಸಾಕ್ಷಾತ್ಕಾರಕ್ಕೆ, ತನ್ನ ಒಂದು ಜ್ಞಾನದ ಆತ್ಮಜ್ಞಾನದ ಸಾಕ್ಷಾತ್ಕಾರಕ್ಕೆ ಅಥವಾ ಬ್ರಹ್ಮ ಜ್ಞಾನವನ್ನ ಪಡೆಯುವುದಕ್ಕೆ ಪ್ರಯತ್ನಿಸುವವನನ್ನು ಎಂದೂ ಯಾವ ದುಷ್ಟಶಕ್ತಿಗಳು ಜಯಿಸುವುದಿಲ್ಲ. ಅಂದ್ರೆ ಅವನಿಗೆ ಯಾವುದೇ ತೊಂದರೆ ಬಂದ್ರೂ ಸಹಿತ ಆ ತೊಂದರೆಗಳು ಎಲ್ಲ ಅವನಿಗೆ ಅದನ್ನ ದಾಟಿಕೊಂಡು ಅವನು ತನ್ನ ಒಂದು ಜ್ಞಾನದ ಮಾರ್ಗದ ಕಡೆಗೆ ಹೋಗ್ತಾನ. ಅದೇ ರೀತಿ ಅವನು ಯಾವ ರೀತಿ ಹೋಗ್ತಾನ ಅನ್ನೋದನ್ನ ಇವರು ಕೃಷ್ಣ ಪರಮಾತ್ಮ ಹೇಳ್ತಾರ. ಈಗ ಒಬ್ಬ ಯೋಗಿ ತನ್ನ ಭ್ರಷ್ಟನಾದ್ರೂ ಸಹಿತ ಅವಾಗ ಅವನ್ ಮಾಡಿದಂತ ಏನ್ ಕರ್ಮ ಇರ್ತೈತಿಲ್ಲಮ್ಮ ಅದ್ರ ಫಲ ಮತ್ತೆ ಅವ್ನ್ ಮುಂದಲ್ ಜನ್ಮದಲ್ಲಿ ಕೊಡ್ಬೋದು. ಆ ಮುಂದಲ್ ಜನ್ಮದಲ್ಲಿ ಕೊಟ್ಟಾಗ ಆ ಫಲದ ಒಂದು ಅನುಭವನ್ನ ಅವನು ಅನುಭವಿಸ್ತಾನ. ಈ ಜನ್ಮದಲ್ಲಿ ಇರ್ಲಿಕ್ಕೂ ಸಹಿತ ಮುಂದಲ್ ಜನ್ಮದಲ್ಲಿ ಸಿಗ್ತೈತಿ ಅಂತ ಹೇಳ್ತಾರಮ್ಮ. ಯಾರು ಒಂದು ಈ ಭಗವಂತನ ಒಂದು ಸಂಪೂರ್ಣವಾದಂತ ಒಂದು ಭಕ್ತಿಯಲ್ಲಿ ಅಥವಾ ಒಂದು ಸೇವಾ ಮಾರ್ಗದಲ್ಲಿ ಇರ್ತಾನೆ, ಅವನು ಯಾವುದೋ ಒಂದು ರೀತಿಯ ಅವನಿಗೆ ದುರ್ಗತಿ ಇರೋದಿಲ್ಲ ಅಂತ ಹೇಳಿ ಹೀಗೆ ಅವನು ಒಂದು ಆಧ್ಯಾತ್ಮಿಕ ಒಂದು ಪ್ರಗತಿಗಾಗಿ ಸದಾ ಕಾಲ ಅವನು ಭಗವಂತನಲ್ಲಿ ನೆಲೆಯೂರ್ಬೇಕು. ಇಲ್ಲದಿದ್ರೆ ಈ ಭಗವಂತನಲ್ಲಿ ನಾವು ಇಲ್ಲ ಅಂದ್ರೆ ನಮ್ಗೆ ಈ ಜ್ಞಾನನೂ ಸಿಗೋದಿಲ್ಲ, ಆಮೇಲೆ ಬೇರೆ ಬೇರೆ ಶಕ್ತಿಗೂ ಸಹಿತ ಅಲ್ಲಿ ನಮ್ಮನ್ನ ಸೋಲಿಸ್ಬಹುದು ಅಂತ ಹೇಳಿ. ಆದ್ರೆ ನಾವು ಈ ಮಾರ್ಗದಲ್ಲಿ ಇರೋದ್ರಿಂದ ಸದಾಕಾಲ ಭಗವಂತನಲ್ಲೇ ನಾವು ಈ ಜ್ಞಾನ ಮಾರ್ಗ ಪಡೆಯೋದಕ್ಕೆ ಸಾಧನೆ ಮಾಡ್ತಾ ಇರೋದ್ರಿಂದ ಏನಾಗ್ತೈತಿ ಅಮ್ಮ, ಎಲ್ಲೇ ಹೋದ್ರು ಒಂದು ನಮಗೆ ಸಕ್ಸಸ್ ಅನ್ನೋದು ಇರ್ತೈತಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರಮ್ಮ. ಎಂತ ಒಂದು ಈ ಮುಕ್ತಿಯ ಮಾರ್ಗಕ್ಕ ಯಾವ್ದು ಅಡಚಣೆ ಇರೋದಿಲ್ಲ ಅಂತ. ಅದೇ ಈ ಸಾಧನೆ ನೀವು ಏನ್ ಮಾಡಿರ್ತೀವೋ ಅದಕ್ಕೆ ಯಾವತ್ತು ವೇಸ್ಟ್ ಆಗಲ್ಲ ಅಂತಾನೆ. ವೇಸ್ಟ್ ಆಗೋದಿಲ್ಲ. ಮತ್ತೆ ಈ ಲೋಕದಲ್ಲಿ ಪರಲೋಕದಲ್ಲಿ ಅಂದ್ರೆ ಇವು ವ್ಯಾವಹಾರಿಕ ಜಗತ್ತಿನಲ್ಲಿ, ಮತ್ತೆ ಪರಲೋಕದಲ್ಲಿ ಅಂದ್ರೆ ಪಾರಮಾರ್ಥಿಕ ಸ್ವರ್ಗದಲ್ಲಿ ಅಲ್ಲ, ಪಾರಮಾರ್ಥಿಕ ನಾವೇನು ಇವಾಗ ನಾವು ಅಭ್ಯಾಸ ಮಾಡ್ತಾ ಇದೀವಲ್ಲ ಅದು ಅದೇ ಸ್ವರ್ಗ. ಅದ್ರಲ್ಲೂ ಸಹ ಬೆಳವಣಿಗೆಲ್ಲೂ ಸಹ ನಮ್ಗೆ ತೊಂದರೆ ಆಗಲ್ಲ. ಯಾವಾಗ್ಲೂ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅದು ಯಾವತ್ತೂ ಏನೋ ಹಾಳಾಗಕ್ಕೆ ಸಾಧ್ಯ ಇಲ್ಲ. ಯಾವ್ದ್ರಿಂದನೂ ಅದನ್ನ ತುಂಡರಿಸೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೇಳಿದಿರ, ಧನ್ಯವಾದಗಳು. ಇನ್ನೊಂದು ಶ್ಲೋಕ ತಗೊಂಡ್ಬಿಡೋಣ. ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಸಾಧನೆಯಲ್ಲಿ ಪೂರ್ಣ ಯಶಸ್ಸನ್ನು ಸಾಧಿಸದ ಯೋಗಿಗಳು ಮರಣಾನಂತರ ಪುಣ್ಯಾತ್ಮರ ಲೋಕಗಳನ್ನು ಸೇರುತ್ತಾರೆ. ಅಲ್ಲಿ ಅನೇಕ ವರ್ಷಗಳ ಕಾಲ ವಾಸ ಮಾಡಿದ ನಂತರ ಅವರು ಪುನಃ ಭೂಲೋಕಕ್ಕೆ ಬರ್ತಾರೆ. ಧಾರ್ಮಿಕ ಮತ್ತು ಸಮೃದ್ಧ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾರೆ. ಅವರು ಏನಾಗ್ತಾರೆ ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ. ಇಂದ್ರಮ್ಮ ಅವ್ರು ಹೇಳ್ತೀರಾ? ಚೆನ್ನಾಗೈತೆ. ಚೆನ್ನಾಗಿದೆ. ನೀವು ಶೇರ್ ಮಾಡ್ಕೊಳ್ಳೋರಂತೆ. ಇಂದ್ರಮ್ಮ ಅವ್ರು ಹೇಳ್ಬಿಡ್ಲಿ, ಆಮೇಲೆ ಅವ್ರು ಹೇಳ್ತಾರೆ ಬಿಡ್ರಿ ಇಂದ್ರಕ್ಕರ್. ಒಂದು ಮೈಕ್ರೋ ಸ್ಟೇಜ್ ಸಿಕ್ಬಿಟ್ರೆ ಇಡೀ ಭಗವದ್ಗೀತೆನೆ ಹೇಳ್ಬಿಡ್ತಾರ. ಸಾಧ್ಯನೇ ಇಲ್ಲ. ಬಹಳ ವರ್ಷದಿಂದ ಭಗವದ್ಗೀತೆಯಲ್ಲಿ ಇದಾರ ಅವರು. ಓದೋದಷ್ಟೇ, ಅರ್ಥ ಗ್ರಹಿಸಿರ್ಲಿಲ್ಲ. ಶ್ಲೋಕಗಳೆಲ್ಲ ಚೆನ್ನಾಗಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ಶ್ಲೋಕಗಳು. ಸ್ವಲ್ಪ ಇದು ದೃಷ್ಟಿ ಮಾಂದ್ಯ ಇರೋದಕ್ಕೆ ಸ್ವಲ್ಪ ಇದು ಅಕ್ಷರಗಳು ಗೊತ್ತಾಗಲ್ಲ ಅಷ್ಟೇ. ಹೌದು, ಆಗ್ಬೇಕಾಗಿದೆ. ಸ್ವಲ್ಪ ಗ್ಲಾಸಸ್ ಸರಿಯಾಗಿರೋದು ಹಾಕೊಂಡ್ರೆ ನಿಮ್ಗೆ ಚೆನ್ನಾಗಿ ಹೇಳ್ತೀವಿ. ಅದು ಕ್ಯಾಟ್ರಾಕ್ಟ್ ಇದಾಗ್ಬೇಕು ಮಾಡಿ. ಇಲ್ಲ, ಇದೆಲ್ಲ ತುಂಬಾ ಇಷ್ಟ ನಂಗೆ. ನೀವು ಹೇಳ್ತೀರಲ್ಲ ಶ್ಲೋಕಗಳು, ಉಚ್ಚಾರಣೆ ಇಷ್ಟ, ತುಂಬಾ ಚೆನ್ನಾಗಿ ಹೇಳಿ ಇಂದ್ರಮ್ಮ ಅವ್ರೆ.
ಅಂದ್ರೆ ಯೋಗ ಭ್ರಷ್ಟರಾಗ್ಬಿಟ್ಟಿರ್ತೇವೆ. ಆದ್ರೆ ಪುಣ್ಯಶಾಲಿಗಳ, ಏಕೆಂದ್ರೆ ನಾವು ಸ್ವಲ್ಪ ಆಧ್ಯಾತ್ಮಿಕ ಕಡೆಗೆ ಚಿಂತನೆ ಮಾಡಿರ್ತೇವೆ. ಹಾಗಾಗಿ ಅದು ಅದ್ರಲ್ಲಿ ಚ್ಯುತ ಆದ್ರೂ ಕೂಡ, ಯೋಗದಿಂದ ಒಂದು ನಾವು ತಪ್ಪಿದ್ರು ಕೂಡ ನಮ್ಮಲ್ಲಿರತಕ್ಕಂತ ಆಸೆಗಳು, ಆಕಾಂಕ್ಷೆಗಳು ಇವನ್ನ ಅಡ್ಡಿ ಮಾಡಿ ನಮ್ಮನ್ನ ದಾರಿ ತಪ್ಪಿದ್ರು ಕೂಡ, ಗುರಿಯನ್ನ ತಲುಪ್ಲಿಕ್ಕೆ ಆಗ್ದಲೇ ಇದ್ರೂನು ಅನೇಕ ಚಪಲಕ್ಕೆ ಒಳಗಾಗ್ಬಿಟ್ಟಿರ್ತೀವಿ. ಆದ್ರೂ ಕೂಡ ಇಂಥ ಒಂದು ಸನ್ನಿವೇಶದಲ್ಲಿ, ಇಂತಹ ಒಂದು ಕಾಲದಲ್ಲಿ ನಮ್ಮನ್ನ ಏನಾದ್ರೂ ಒಂದು ದೇಹ ಇದಾದ್ರೆ ಅವನು ನರಕಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಎಷ್ಟೋ ಜನ ಈಗ್ಲೂ ಕೂಡ ಹೇಳಿದ್ರು, ಅಯ್ಯೋ ಸುಖ ಅಂದ್ರೆ ಏನು, ಆಧ್ಯಾತ್ಮಿಕ ತತ್ವನೇ ಬೇಕಾ, ಹಾಗೇನ್ ಬೇಕಾಗೋದಿಲ್ಲ, ಮನೆಯಲ್ಲಿ ಎಲ್ಲಾ ಒಂದು ಏನು ಅಮೃತ ಆದಂತಹ ಊಟವನ್ನು, ಪಂಚಾಮೃತಗಳ ಊಟವನ್ನು ಮಾಡ್ತೇವೆ, ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ತಿರುಗ್ಲಾಡ್ಲಿಕ್ಕೆ ಕಾರುಗಳಿದೆ, ವೆಹಿಕಲ್ ಇದೆ, ಎಲ್ಲಾ ಪ್ರಪಂಚದಲ್ಲಿ ಅಥವಾ ಇಡೀ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಟ್ರಿಯನ್ನು ನೋಡ್ತಕ್ಕಂತಹ ಒಂದು ಚೈತನ್ಯ ನಮ್ಗಿದೆ. ಇದೇ ಸುಖ. ಇದನ್ ಬಿಟ್ಟು ಇನ್ನೇನು ಆಧ್ಯಾತ್ಮಿಕ ಚಿಂತೆ, ಓ ದೇವ್ರು ನಿನಗ್ ಕಾಣಿಸ್ಬಿಡ್ತಾನ, ಮಾಡ್ತಾನ, ಅದೆಂತ ಸಂತೋಷ, ಅದೇನು ಗುರಿ, ಅದೇನು ಇದು ಅಂತ ಕೇಳ್ತಕ್ಕಂತ ಮಕ್ಕಳಿಗೆ ಇದ್ದಾರೆ. ಅಂತಹದ್ರಲ್ಲಿ ಈ ಒಂದು ಇದನ್ನ ನಾವು ಇದೇ ಒಂದು ಆಧ್ಯಾತ್ಮಿಕ ತತ್ವದ ಕಡೆಗೆ ಹೋಗ್ತಕ್ಕಂಥದ್ದೇ ಒಂದು ಚಪಲವನ್ನಾಗಿ ಮಾಡ್ಕೊಂಡು, ಇಂದ್ರಿಯ ಸುಖಕ್ಕೆ ಒಂದು ಉನ್ಮತ್ತರಾಗದೆ ಇದ್ಕೊಂಡು ಎಷ್ಟು ಪೇಟ ಬಿದ್ರು ಕೂಡ, ಅಂದ್ರೆ ಎಷ್ಟೆಷ್ಟು ಕಷ್ಟಗಳು ಬಂದು ಇದಾದ್ರೂ ಕೂಡ ನಾವು ಇದನ್ನೇ ಹೊಂದ್ಕೊಂಡು ಎಲ್ಲಾ ದೇವರ ಒಂದು ಇದನ್ನ ಒಳಗಾದ್ರೆ, ದೇವರ ಒಂದು ಧ್ಯಾನದಲ್ಲಿ, ಭಕ್ತಿ ರೂಪದಲ್ಲಾಗಿರ್ಬೋದು, ಒಂದು ಯಾವುದೇ ಒಂದು ಒಳ್ಳೆ ಕೆಲಸದಲ್ಲಿ ಇರ್ಬೋದು, ಏನ್ ಮಾಡಿದ್ರು ಅದನ್ನ ಅದ್ರೊಳಗೆ ನಾವು ಪೂರ್ಣ ಸಾಧ್ಯ ಆಗ್ತಿದ್ರು, ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ರು ಕೂಡ ಅದು ಎಷ್ಟಕ್ಕೆ ನಿಂತಿರ್ತದೋ ಅದು ನಮ್ಗೆ ಮುಂದಿನ ಆ ಫಲವಂತೂ ಸಿಕ್ಕೇ ಸಿಗ್ತದೆ ನಮ್ಗೆ. ಯಾಕೆಂದ್ರೆ ಬ್ಯಾಲೆನ್ಸ್ ಇದ್ದೇ ಇರ್ತದೆ ಬ್ಯಾಂಕ್ ಅಲ್ಲಿ. ಶೂನ್ಯವಾದಾಗ ನಾವ್ ಏನು ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದು ಒಂದು ರೂಪದಲ್ಲಿ ಸಂಚಿತ ಕರ್ಮನೂ ಆಗೋಗ್ಬಹುದು. ಇದು ಸಂಚಿತವಾಗಿ ಒಂದು ಕಟ್ಟಿಟ್ಟ ಬುತ್ತಿ. ಇದನ್ನ ನಾವು ಯಾವ ರೂಪದಲ್ಲಾದ್ರೂ ಯಾವಾಗ್ಲಾದ್ರೂ ಪರಮಾತ್ಮ ನಮ್ಗೆ ಇದನ್ನ ಒದಗಿಸ್ಕೊಡ್ತಾನೆ. ಅಂತಹ ಒಂದು ಅನೇಕ ಜನ್ಮಗಳಂತ ಹೇಳ್ತಾರೆ. ಈಗ ಎಷ್ಟು ಪುಣ್ಯ ಮಾಡಿರ್ತೀವೋ ಅಥವಾ ಎಷ್ಟು ಸತ್ಕರ್ಮ ಮಾಡಿರ್ತೀವೋ, ಎಷ್ಟು ಜೀವನದಲ್ಲಿ ನಾವ್ ಇದನ್ನ ಅಳವಡಿಸ್ಕೊಂಡಿರ್ತೀವೋ, ಅಂತಹ ಒಂದು ವ್ಯಕ್ತಿಗಳಿಗೆ ಅಂತಹದೇ ಆದಂತಹ ಒಂದು ಕುಟುಂಬ ಸಿಗ್ಬಹುದು. ಆಧ್ಯಾತ್ಮಿಕ ತತ್ವದಲ್ಲೇ ಮುಳುಗಿರ್ತಕ್ಕಂತಹ ಒಂದು ಸಾತ್ವಿಕ ಕುಟುಂಬ ಸಿಗ್ಬಹುದು, ಅಥವಾ ಶ್ರೀಮಂತ ವರ್ಗದಲ್ಲಿ ಇರ್ತಕ್ಕಂತ ಮನೆಯಲ್ಲಿ ಕೂಡ ನಮ್ಮ ಜನನಾಗೆ ನಮ್ಮ ಉಳಿದಿರ್ತಕ್ಕಂತಹ ಒಂದು ಬುದ್ಧಿಯನ್ನ ಉಪಯೋಗಿಸ್ಕೊಂಡು ಅಲ್ಲಿ ಸದಾಚಾರದಿಂದ ನಾವು ಸತ್ಕ್ರಿಯೆಗಳನ್ನ ಮಾಡಬಹುದು. ಅಂದ್ರೆ ಒಂದು ದುರಾಚಾರ ಒಂದನ್ನೊಂದು ಬಿಡದಲ್ಲೇ ಹೋದ್ರೂ ಕೂಡ ಸದಾಚಾರ ಒಂದು ಮನೆಯಲ್ಲಿ ಕೂಡ ನಾವು ಹುಟ್ಟಿ ನಾವು ಆ ಪುಣ್ಯವನ್ನ ಗಳಿಸ್ಬೋದು. ಇದೇನು ಎಲ್ಲಿ ಕೂಡ ನಮ್ಗೆ ನಷ್ಟ ಆಗೋದಿಲ್ಲ, ಒಳ್ಳೇದನ್ನೋದು ಎಲ್ಲರಿಗೂ ನಷ್ಟ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್. ಮತ್ತೆ ನಮ್ಮ ಮನಸ್ಸಿನ ಒಂದು ಶಕ್ತಿ ಇದೆಯಲ್ಲ, ಅದು ಬಹುಪಾಲು ಯಾವ್ದಾದ್ರು ಒಂದು ದುರಾಚಾರ ಅನ್ಲಿಕ್ಕಿಂತ ಒಂದು ದುಷ್ಕ್ರಿಯೆಗಳಿಗೆ, ದುಷ್ಕರ್ಮಗಳಿಗೆ ನಾವು ಉಪಯೋಗಿಸ್ಕೊಂಡಿದ್ರೆ ಅಲ್ಲಿ ಕೂಡ ನಮ್ಮ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ಅದನ್ನ ಆಧ್ಯಾತ್ಮಿಕ ಒಂದು ವಿಕಾಸಕ್ಕೆ ಒಳಪಡಿಸಿದ್ರೆ ಅದೇನಾಗುತ್ತೆ, ನಮ್ಗೆ ಅದು ಮುಂದೆ ನಮ್ಮ ಜೀವನವನ್ನು ಸತ್ಕಾರ್ಯಕ್ಕೆ ಹೇಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈಗ ಎಷ್ಟೋ ಜನ್ಮ ಇದೆ ಅಂತ ಹೇಳ್ತೀವಿ ನಾವು, 7 ಜನ್ಮ ಅಂತೀವಿ, ಇಲ್ಲ 84,000 ಜನ್ಮ ಅಂತೀವಿ, ಕ್ರಿಮಿಕೀಟಗಳಾಗಿ ಹುಟ್ಟುತ್ತೀವಿ ಅಂತೀವಿ. ಅದು ಯಾವ ಸತ್ಯನೋ ಏನೋ ನಾವು ಮಾಡಿದಂತ ಇದೊಂದಂತೂ ಗೊತ್ತಿದೆ ಅಷ್ಟೇ. ಈಗ ಮನುಷ್ಯ ಜನ್ಮದಲ್ಲಂತೂ ನಾವು 7 ಜನ್ಮ ಅಂತ ಒಂದು ಮಾತಿನಲ್ಲಿ ಬರ್ತಾನೆ ಇರುತ್ತೆ, 7 ಜನ್ಮಕ್ಕಂತ. ಅಂದ್ರೆ ಈ ಮನುಷ್ಯ ಜನ್ಮ 7 ಜನ್ಮ ಹೇಗೆ ಗೊತ್ತಾ, ಅದು ಮೆಮೊರಿ 7 ಜನ್ಮ ಇರುತ್ತೆ ಅಂತ ಗುರೂಜಿಗಳು ಹೇಳೋದು. ಹಾಗೆ ಬೇರೆ ಎಲ್ಲ ಕಡೆನೂ ಅಷ್ಟೇ, ಮೆಮೊರಿ ಅನ್ನೋದು 7 ಜನ್ಮಗಳು ಇರುತ್ತೆ ಅಂತ. 7 ಜನರೇಷನ್ಗೆ ಆ ಒಂದು ಮೆಮೊರಿ ಅನ್ನೋದು ಪಾಸ್ ಆಗತ್ತೆ ಅಂತ. ಈ ಜನರೇಷನ್ಸ್ ಇರುತ್ತಲ್ಲ ಅದಕ್ಕೆ ಪಾಸ್ ಆಗತ್ತೆ ಅಂತ. ಜನ್ಮಗಳಿಗೆ ಹೇಳಲ್ಲ, ಅದು ಅನಂತ ಜನ್ಮಗಳು. ನಮ್ಗೆ 1 ಜನ್ಮ 2 ಜನ್ಮ ಅಲ್ಲ ಆಗಿರೋದು, ಅನಂತ ಜನ್ಮಗಳು ಆಗಿದೆ. ಹೀಗೆ ಸ್ವಲ್ಪ ಸಾಧನೆ ಮಾಡಿ ನಾವು ದೇಹ ತ್ಯಾಗ ಮಾಡ್ಬಿಟ್ಟಿದ್ದಾಗ ಏನಾಗತ್ತೆ ಅನ್ನೋದು ಸಂಶಯ ಇವಾಗ ಅರ್ಜುನನ್ಗೆ ಬಂದಿರೋದು. ಅದಕ್ಕೆ ಏನ್ ಯೋಚನೆ ಮಾಡ್ಬೇಡಪ್ಪ,
ನೀನು ಪುಣ್ಯ ಎಲ್ಲ ಸಂಪಾದನೆ ಮಾಡಿರ್ತೀಯಲ್ಲ, ಪುಣ್ಯ ಹ್ಮ್ ಸಂಪಾದನೆ ಮಾಡಿದಾಗ ನೀನು ಇನ್ನೂ ಉತ್ತಮವಾದ ಲೋಕಗಳಲ್ಲಿ ಹೋಗಿ ಅಲ್ಲಿ ಹ್ಮ್ ಆನಂದವಾದಂತಹ ನೀನು ಸುಖವನ್ನ ಪಡಿತೀಯ. ಆದ್ರೆ ಹ್ಮ್ ಮತ್ತೆ ಆತ್ಮಜ್ಞಾನ ಪಡಿಬೇಕು, ಮತ್ತೆ ಹ್ಮ್ ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ಹ್ಮ್ ಈ ನರಜನ್ಮಕ್ಕೆ ಬರಬೇಕು. ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಅದಕ್ಕೆ ಆವಾಗ ಏನಾಗುತ್ತೆ, ನೀನು ಒಳ್ಳೆಯ ಕುಟುಂಬದಲ್ಲಿ ಜನ್ಮವನ್ನ ಪಡಿತೀಯ. ಆ, ಹ್ಮ್ ಯಾವಾಗ ಆ, ಪರಮಾತ್ಮ ಅದ ನೀವ್ ಹೇಳಿದ್ರಲ್ಲ, ಹ್ಮ್ ಬುದ್ಧಿ ಬ್ಯಾಲೆನ್ಸು ಅದ್ ಎಲ್ಲೂ ಹೋಗಲ್ಲ, ಇರುತ್ತೆ. ಅದು ಹ್ಮ್ ತೆಗೆದುಕೊಂಡು ಬರ್ತಾರೆ. ಮತ್ತೆ ಪುಣ್ಯ ಏನ್ ಮಾಡಿರ್ತಾರೋ ಅದನ್ನ ಪುಣ್ಯ ಲೋಕಗಳಿಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಇದ್ದು ಅದೆಲ್ಲ ಖರ್ಚು ಮಾಡಿಕೊಂಡು ಹ್ಮ್ ಮತ್ತೆ ಇಲ್ಲಿ ಮುಕ್ತಿ ಪಡೆಯೋದಕ್ಕೋಸ್ಕರ ಈ ನರಜನ್ಮವನ್ನ ಅದಕ್ ಆ ಒಂದು ಆತ್ಮಜ್ಞಾನವನ್ನು ಪಡೆಯೋಕೆ ತಕ್ಕಂತಹ ವಾತಾವರಣ ಇರುವಂತಹ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಹುಟ್ಟುತ್ತಾರೆ ಅಂತ ಅನ್ನೋದು ಇಲ್ಲಿ. ಅಂದ್ರೆ ಇಲ್ಲಿ ಮೇಡಮ್ ಯಾವುದೇ ಒಂದು ಜೀವಿ ಆ ಅಂದ್ರೆ ಏನ್ ಸಾಧಿಸಿದಾನೆ ಅಂತೇಳಿ ನೋಡ್ತಾನೆ ಹೊತ್ತು ಪರಮಾತ್ಮ. ಅದು ನಾವು ಏನು ಸಾಧಿಸದೇ ಇರ್ತಕ್ಕಂತಹ ಇದಕ್ಕೆ ಶಿಕ್ಷೆ ಇಲ್ಲ ಅಂತ ಆಗುತ್ತಾ ಮೇಡಮ್ ಇಲ್ಲಿ? ನಾವೇನು ಸಾಧನೆ ಮಾಡಿಲ್ಲಪ್ಪ, ಇದಷ್ಟೇ ಇರುತ್ತೆ ಮಾಡಿರೋದು ನಾವು. ಇರುತ್ತೆ ಕಾಮ್ಯ ಕರ್ಮ ಮಾಡಿದಾಗ ಅದಕ್ಕೆ ತಕ್ಕ ಒಂದು ಫಲ ಅನ್ನೋದು ಇರುತ್ತೆ. ಅದಕ್ಕೆ ಅದೇ ಪಾಪ ಪುಣ್ಯ ಅಂತ. ನಾವು ಕಷ್ಟಗಳೆಲ್ಲಾನು ಅನುಭವಿಸ್ತೀವಲ್ವಾ, ಅದೆಲ್ಲ ನಾವು ಏನೋ ತಪ್ಪು ಮಾಡಿರೋದಕ್ಕೆ ಅಂತಂದ್ಬಿಟ್ಟು ಅದು ಯಾವಾಗ ಅಜ್ಞಾನದಲ್ಲಿ ಮಾಡಿರ್ತೀವಿ. ಅದು ಕರ್ಮಚಕ್ರ ಅನ್ನೋದು ಅದು ಸುತ್ತಾನೆ ಇರುತ್ತೆ. ಈಗ ನಾವು ಆತ್ಮಜ್ಞಾನಕ್ಕೆ ಬಂದಿರೋದು, ಓ ಇದೆಲ್ಲ ಕರ್ಮಚಕ್ರ ಎಲ್ಲಿರೋದು, ಇದೆಲ್ಲಾನು ಪ್ರಕೃತಿಯಲ್ಲಿ ನಡೀತಾ ಇರೋದು. ಪ್ರಕೃತಿಯಲ್ಲಿ ಅಂತಂದ್ರೆ ಏನು, ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು, ಈ ಅಹಂಕಾರ ಅನ್ನೋದು ಆಳ್ತಾ ಇದೆಯಲ್ಲ ದೇಹ ಮನಸ್ಸು ಬುದ್ಧಿಗಳನ್ನ ಇಂದ್ರಿಯಗಳನ್ನ, ಅದರಲ್ಲಿ ನಡೀತಾ ಇರೋದು. ಆದ್ರೆ ನಿಜವಾಗ್ಲೂ ನನ್ನ ಸ್ವರೂಪ ಏನೋ ಮಿಕ್ಸ್ ಆಗೋಗ್ಬಿಟ್ಟಿದೆ ಇವಾಗ. ಅದು ಇದು ಮಿಕ್ಸ್ ಆಗ್ಬಿಟ್ಟು ನಾನೇ ದೇಹ ನಾನೇ ಮನಸ್ಸು ಬುದ್ಧಿ ಅನ್ಕೊಂಡಿರೋದ್ರಿಂದ ನಾನೇ ಸಂಕಟ ಪಡ್ತಿದ್ದೀನಿ ಅಂತ ಹೇಳ್ತಾ ಇರೋದು. ಅದು ನಿಜವಾದ ನಾನು ಯಾರು ಅಂತ ತಿಳ್ಕೊಳ್ಬೇಕಲ್ವಾ. ನಿಜವಾದ ನಾನು ಏನು, ಆತ್ಮ ನಾನು. ಈ ಆತ್ಮನ ಬೆಳಕಿನಿಂದ ಇವೆಲ್ಲ ನಡೀತಾ ಇವೆ. ಅದು ನಿಜ ಅಲ್ಲ. ಏನು ಅಹಂಕಾರ ಅನ್ನೋದು ನಿಜವಾದದ್ದಲ್ಲ, ನಾನಲ್ಲ. ಅದು ಆಳ್ತಾ ಇರೋದ್ರಿಂದ ಅದೆಲ್ಲ ಈ ಒಂದು ತ್ರಿಗುಣಗಳು ಅವುಗಳ ಪ್ರಭಾವಕ್ಕೆ ಅದು ಒಳಗಾಗುವಂಥದ್ದು. ಈ ಆತ್ಮನಿಗೆ ಯಾವುದೂ ಇಲ್ಲ, ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಸ್ವರೂಪಿ, ಆನಂದ ಸ್ವರೂಪಿ, ಸ್ವಚ್ಛ ನಿರ್ಮಲ, ಏನು ಅದಕ್ಕೆ ಯಾವುದು ಅಂಟ್ಕೊಳ್ಳಲ್ಲ. ಈ ಕರ್ಮಗಳು ಅನ್ನೋದು ಯಾವುದು ಅಂಟ್ಕೊಳ್ಳಲ್ಲ. ಈ ಪಾಪ ಪುಣ್ಯಗಳು ಎಲ್ಲ ಇರುವಂತಹದ್ದು ಈ ಅಹಂಕಾರ ಏನ್ ಹಿಡಿದಿಟ್ಕೊಂಡಿದೆ, ಇಂದ್ರಿಯಗಳು ದೇಹ ಮನಸ್ಸು ಬುದ್ಧಿನ ಹಿಡಿದಿಟ್ಕೊಂಡಿದೆಯಲ್ಲ, ಇವುಗಳ ಮೂಲಕ ಕೆಲಸ ಮಾಡಿ ಮಾಡಿ ಅಲ್ಲಿ ಸಂಚಿತವಾಗಿರುವಂತಹದ್ದು. ಈ ಜ್ಞಾನ ಪಡ್ಕೊಂಡಾಗ, ಓ ಇಲ್ಲ ನಾನು ನಿಜವಾಗ್ಲೂ ನಾನು ಆತ್ಮಸ್ವರೂಪಿ ಅಂತ ಜ್ಞಾನ ಪಡ್ಕೊಂಡಾಗ ಆ ಕರ್ಮಗಳೆಲ್ಲ ಕಳ್ಚಿ ಹೋಗುತ್ತವೆ. ಅಂದ್ರೆ ಅದಕ್ಕೆ ಸಾಧನೆ ಮಾಡ್ಬೇಕು ಅಂತ, ಅದಕ್ಕೆ ಈ ತಯಾರಿಗಳೆಲ್ಲ ಮಾಡ್ತಾ ಇರೋದು. ಈಗ ಏನು ಮೊದ್ಲು ಕರ್ಮಯೋಗವನ್ನ ಹೇಳ್ಕೊಟ್ರು. ಮೊದ್ಲು ನಾವು ಕಾಮ್ಯ ಕರ್ಮವನ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ಕಾಮ್ಯ ಕರ್ಮದ ಒಂದು ವಾಸನೆಗಳೆಲ್ಲ ಹೋಗ್ಬೇಕು ಅಂತಂದ್ರೆ ಕರ್ಮಯೋಗವನ್ನು ಮಾಡು. ಕರ್ಮಯೋಗ ಮಾಡು ಅಂದ್ರೆ ಫಲಾಪೇಕ್ಷೆಯನ್ನ ಬಿಟ್ಟು ಬಿಡು. ಆಮೇಲೆ ನಾನು ಕರ್ತ ಅನ್ನೋದನ್ನು ಬಿಟ್ಟು ಬಿಡು. ಅದು ನಮ್ಗೆ ಗೊತ್ತಾಗಿದೆ ಅಲ್ವಾ ಈಗ, ನಾನು ಕರ್ತ ಅಲ್ಲ, ನಾ ಏನು ಮಾಡಕ್ಕಾಗಲ್ಲ ಅನ್ನೋದು ಎಲ್ಲ ಈ ಪ್ರಕೃತಿಯಲ್ಲೇ ನಡೀತಾ ಇರೋದು. ನಾನು ನಾನು ಅನ್ಕೊಂಡು ಸುಮ್ನೆ ಮೆರಿತೀವಿ ಅಷ್ಟೇನೆ. ಸುಮ್ನೆ ಹಿಂಗ್ ಕೈ ನಾನು ಎತ್ತಬೇಕು ಅಂತಂದ್ರೆ ನನ್ಗೇನು ಸುಮ್ನೆ ಅನ್ಕೊಳ್ತೀನಿ ಅಷ್ಟೇ, ಓ ಎತ್ತುತ್ತೀನಿ ಅಂತ ಬಿಟ್ಟು. ಆದ್ರೆ ಅದಕ್ಕೆ ಪ್ರಕೃತಿಯಿಂದ ಎಷ್ಟು ಶಕ್ತಿ ಸಂಚಲನೆ ಆಗ್ಬೇಕು, ಎಷ್ಟು ನರಗಳು ಮತ್ತೆ ಎಷ್ಟು ಶಕ್ತಿ ಪ್ರವಾಹ ಆಗ್ಬೇಕು, ಎಷ್ಟು ರಕ್ತ ಸಂಚಲನೆ ಆಗ್ಬೇಕು, ಇದೆಲ್ಲ ಎಲ್ಲಿಂದ ಬರುತ್ತೆ? ನನ್ನ ಕೈಯಲ್ಲಿ ಅದೆಲ್ಲ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ಗೊತ್ತಾಗತ್ತೆ ಮಾಡ್ತಾ ಮಾಡ್ತಾ, ಕರ್ಮಯೋಗ ಮಾಡ್ತಾ ಮಾಡ್ತಾ ನಾನು ಕರ್ತ ಅಲ್ಲ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ.
ನಮ್ ಗುರುಜಿಗಳಿಗೆ ಏನಿಲ್ಲ, ಕಾಫಿ ನೀವು ಮಾಡಿದ್ರ ಅಂತ ಕೇಳ್ತಾರೆ. ಅವ್ರು ಹ್ಮ್. ಕೇಳೋ ಕ್ವಶನ್ಗೆಲ್ಲ ಖಂಡಿತ ನಾನಲ್ಲ, ನಾ ಮಾಡಿದ್ದು ಅಂತಂದ್ಬಿಟ್ಟು ನಾವೇ ಹೇಳ್ತೀವಿ. ಅಂದ್ರೆ ಆಯ್ತು, ಒಟ್ಟಾರೆ ಮೇಡಮ್. ಯಾವ್ದು ನಾವು ಮಾಡಲ್ಲ. ಹಾಗೆ ಕರ್ತನು ನಾನಲ್ಲ, ಭೋಕ್ತನು ನಾನಲ್ಲ ಅಂತ ಬಿಟ್ಬಿಡ್ಬೇಕು. ಏನ್ ಬರುತ್ತೋ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ಬಿಟ್ಟು, ಹಾಗಂದ್ಬಿಟ್ಟು ನೀನೆಲ್ಲ ತ್ಯಾಜ್ಯ ಮಾಡು ಅಂತಲ್ಲ, ಆನಂದವಾಗಿ ಇರು ಅಂತಲೇ ಹೇಳ್ತಾ ಇರೋದು. ಆದ್ರೆ ಅದಕ್ಕೆ ಅಂಟ್ಕೊಂಬೇಡಿ, ಅದೊಂದಷ್ಟೇ, ಅದನ್ನ ತಿಳಿಬೇಕಷ್ಟೆ. ಯಾವತ್ತು ಅಂಟುಕೊಳ್ತೀವೋ ಅಲ್ಲಿ ಕರ್ಮಗಳು ಅಂಟುಕೊಳ್ಳುತ್ತೆ. ಯಾವಾಗ ಅಂಟ್ಕೊಳ್ಳಿಲ್ಲ, ಕರ್ಮನು ಅಂಟ್ಕೊಳ್ಳಿಲ್ಲ. ಹ್ಮ್. ಸಾಕ್ಷಿಯಾಗಿ ನಾವು ನೋಡಿದಾಗ ಹ್ಮ್. ಸಾಕ್ಷಿ ಭಾವವನ್ನ ನಾವು ಬೆಳೆಸ್ಕೊಳ್ಬೇಕು. ಅಲ್ಲೇ ಅದಕ್ಕೆ ಸಾಧನೆ ಇದು. ಮನಸ್ಸನ್ನ ಹ್ಮ್. ಒಂದ್ ಕಡೆ ನಿಲ್ಲಿಸಿ ನಾನು ನನ್ನ ನಿಜ ಸ್ವರೂಪವನ್ನ ಕಂಡುಕೊಳ್ಳೋದೇ ಇಲ್ಲಿ ಪ್ರಯತ್ನ ನಡೀತಾ ಇರೋದು. ಏನು, ಮೊದ್ಲು ಮನುಷ್ಯ ಅಧೋಗತಿಯಲ್ಲಿ ಇರ್ತಾನೆ, ಅವನು ಕಾಮ್ಯಕರ್ಮವನ್ನು ಮಾಡ್ತಾ ಇರ್ತಾನೆ. ಹ್ಮ್. ಅಲ್ಲಿಂದ ಪೂರ್ತಿ ಇದಾಗಿರುವಂತವ್ರು ಈ ಕಡೆಗೆ ತಿರ್ಗೋದೇ ಇಲ್ಲ ಬಿಡಿ. ಅರ್ಜುನನಷ್ಟಾದ್ರೂ ಪರಿಪಕ್ವತೆ ಇರ್ಬೇಕು. ಅವಾಗ ಈ ಕಡೆ ತಿರುಗಿದವರು ಮತ್ತೆ ಸಾಧನೆಯನ್ನ ಮಾಡಿ ಮಾಡಿ ಈಗ ಎಲ್ಲಿಗೆ ಬಂದಿದ್ದಾನೆ, ಧ್ಯಾನಕ್ಕೆ ಬಂದಿದ್ದಾನೆ. ಇಲ್ಲಿಯೂ ಸಹ ತನ್ನ ಚಿತ್ತವನ್ನ ಶುದ್ಧ ಮಾಡಿಕೊಂಡು ಈ ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡ್ತಾ ಇದ್ರೆ ನಿರಂತರವಾಗಿ ಆ ಒಂದು ಆತ್ಮನಲ್ಲಿಯೇ ಅದು ಆಗ್ಲೇ ಸಿದ್ಧವಾಗಿರುವಂತಹದ್ದೇ. ನೀವು ನೆನ್ನೆ ಸಿದ್ಧ ಸಿದ್ಧಿ ಅಂತ ಅಂದ್ಬಿಟ್ಟು ಎಲ್ಲ ವಿವರಣೆಯನ್ನ ಕೊಟ್ರಿ ಅಲ್ವಾ. ಆತ್ಮ ಅನ್ನೋದು ಆಗ್ಲೇ ಸಿದ್ಧವಾಗಿರುವಂತಹದ್ದೇ, ನಮಗೆ ಗೊತ್ತಿಲ್ಲ ಅಷ್ಟೇ. ಇವಾಗ ಅಜ್ಞಾನವನ್ನ ಕಳಚಿಬಿಟ್ಟು ಇವಾಗ ನಾವು ಆತ್ಮ ಸ್ವರೂಪಿಗಳು ಅಂತ ಕಂಡುಕೊಳ್ಳೋದು, ಅಲ್ಲಿ ಸ್ಥಾಪನೆ ಆಗೋದು. ಆ ಪ್ರಯತ್ನ, ಅದೇ ಮೋಕ್ಷ, ಅದೇ ಮೋಕ್ಷ. ಇದೆ ಅಹಂಕಾರ ಅನ್ನೋದು ಎರಡು ರೀತಿಯಲ್ಲಿ ಬರ್ತೈತಿ ಅಂತ ಹೇಳ್ತಿರ್ತಾರಲ್ಲಮ್ಮ. ಒಂದು ಶತ್ರುನೂ ಆಗ್ಬೋದು, ಒಂದು ಮಿತ್ರನ ಆಗ್ಬೋದು ಅಹಂಕಾರ ಅಂತ. ಅಂದ್ರೆ ಅದು ಒಂದು ಅಹಂಕಾರ ಬೇಡವಾಗಿದ್ದು, ಸೊಕ್ಕಿಂದ ತೋರ್ತಕ್ಕಂತ ಒಂದು ಅಹಂಕಾರ. ಇದನ್ನು ಸ್ವಲ್ಪ ಇವಾಗ ಗುಣ 3 ಗುಣಗಳಿರುತ್ತಲ್ಲ, ಅದರಲ್ಲಿ ಸತ್ವಗುಣದಲ್ಲಿ ಇದ್ದಾಗ ಶುದ್ಧ ಅಹಂಕಾರ ಶುದ್ಧ ಆಗತ್ತೆ, ಅದು ಆಧ್ಯಾತ್ಮದ ಕಡೆಗೆ ಸೆಳೆದ್ಕೊಂಡು ಬರುತ್ತೆ. ತಮ ಗುಣದಲ್ಲಿದ್ದಾಗ ಅದು ವಿಧ್ವಂಸಕಾರಿ ಕೃತ್ಯಗಳನ್ನು ಮಾಡೋ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಅಥವಾ ಸೋಂಬೇರಿತನ ಇರುತ್ತೆ. ಅದು ನಾನು ಅಂತ ಎದ್ದು ತೋರ್ಸೋದು. ರಜೋಗುಣ ಇದ್ದಾಗ ತುಂಬಾ ಈ ಪ್ರಾಪಂಚಿಕ ವಸ್ತುಗಳನ್ನೆಲ್ಲನೂ ನನ್ನದೇ ಪಡಿಬೇಕು ನಾನು. ಈ ರಾವಣನ್ನ ಉದಾಹರಣೆ ಕೊಡ್ತಾರೆ. ಹಾಗೆ ರಜೋಗುಣಕ್ಕೆ ರಾವಣನ್ನ ಉದಾಹರಣೆ ಕೊಡೋದು, ತಮಗುಣಕ್ಕೆ ಕುಂಭಕರ್ಣ. ಆಮೇಲೆ ವಿಭೀಷಣ. ಸತ್ವಗುಣಕ್ಕೆ ಸಾತ್ವಿಕಕ್ಕೆ. ಮೇಡಮ್ ಹಾಗಾದ್ರೆ ಈ ಯೋಗ ಭ್ರಷ್ಟನಾಗೋದು ಅಂತ ಹೇಳಿದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದಂತಹ ಈ ಸಂದರ್ಭದಲ್ಲಿ ಸೋಲೋದು ಅಂತನಾ? ಅದೇ 2 ಕಥೆಗಳು ಒಂದಲ್ಲ, 2 ಕಥೆಗಳು ಹೇಳ್ಬಿಡ್ತೀನಿ ಇವಾಗ. ಜಡಭರತನ ಕಥೆ ಹೇಳ್ತೀನಿ. ಜಡಭರತ ಅಂತಂದ್ರೆ ಮೊದ್ಲು ಭರತ ಚಕ್ರವರ್ತಿ ನೀವು ಕೇಳಿದಿರಲ್ವಾ. ಭರತ ಚಕ್ರವರ್ತಿ ರಾಜ್ಯಭಾರ ಮಾಡಿ ಸುಮಾರು ತುಂಬಾ ದೊಡ್ಡ ಇದ್ರಲ್ಲಿ ಭಾಗವತದಲ್ಲಿ ಚಕ್ರವರ್ತಿ ಚಕ್ರವರ್ತಿ ಅದೇ ಅಮ್ಮ. ಅವರು ನಾನು ಸ್ವಲ್ಪ ನೆನಪು ಏನಂದ್ರ ಅವ್ರದ್ದು ಲಾಸ್ಟ್ಗೆ ಅವ್ರದ್ದು ಕೊನೆ ಜೀವ ಎಳೆಯುವಾಗ ಜಿಂಕೆ ಸಾಕಿರ್ತಾರಲ್ಲ, ಅವ್ರೇನಾ? ಹೇಳ್ತಾ ಇದ್ದೀನಿ. ಅವರು ಏನ್ ಮಾಡ್ತಾರೆ, ರಾಜ್ಯಭಾರ ಎಲ್ಲ ಮಾಡಿದ್ಮೇಲೆ ಸಾಕು, ನಾನು ವಾನಪ್ರಸ್ಥಕ್ಕೆ ಹೋಗಿ, ಅವಾಗ ಹಾಗೆ ಅಲ್ವಾ, ಇವಾಗ ನಾವು ಹೇಗೆ ಇವಾಗ ಆನ್ಲೈನ್ ಅಲ್ಲಿ ಸತ್ಸಂಗ ಮಾಡ್ತಾ ಇದೀವ, ಅವರು ಇದಕ್ಕೆ ಅರಣ್ಯಕ್ಕೆ ಹೋಗ್ತಾ ಇದ್ರು. ಋಷಿ ಮುನಿಗಳ ನಾವು ವಾನಪ್ರಸ್ಥನೇ ಇವಾಗ ಮಾಡ್ತಾ ಇರೋದು. ನಮ್ದು ವಾನಪ್ರಸ್ಥ. ಅರಣ್ಯಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ಸರಿ ಸಾಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಜಿಂಕೆ ಮರಿ, ಅಮ್ಮ ಸತ್ತೋಗ್ಬಿಡುತ್ತೆ. ಆ ಮರಿಗೆ ಯಾರು ಇಲ್ಲ ನೋಡ್ಕೊಳ್ಳೋರು. ಅದಕ್ಕೆ ಇವರು ಅಯ್ಯೋ ಪಾಪ ಅಂದ್ಬಿಟ್ಟು ಸಾಕೊಂಡಿರ್ತಾರೆ. ಅದ್ರ ಜೊತೆಗೆ ಒಡನಾಟ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಅಟ್ಯಾಚ್ಮೆಂಟ್
ಅಟ್ಯಾಚ್ಮೆಂಟ್ ಬಿಡ್ಬೇಕಲ್ವಾ ಅಂತದ್ದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತಾರೆ. ಎಲ್ಲ ಅಯ್ಯೋ ಅಟ್ಯಾಚ್ಮೆಂಟ್ ಬಿಡ್ಸ್ಕೊಂಡ್ ಬಂದಿರ್ತಾರ, ಇಲ್ಲಿ ಅಟ್ಯಾಚ್ಮೆಂಟ್ ಬಂದಿರ್ ಬೆಳೆಸ್ಕೊಂತಾರ. ಮತ್ತೆ ಬೆಳೆಸ್ಕೊಂಡ್ಬಿಡ್ತಾರೆ. ಹಾ ಅಯ್ಯೋ ಜಿಂಕೆ ಸಾಯಂಕಾಲ ಬಂದ್ಬಿಡುತ್ತೆ, ಅಯ್ಯೋ ಜಿಂಕೆ 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 ಅಂತ ಅಂತಿರ್ತಾರೆ, ಸರಿ ಸತ್ತು ಹೋಗ್ಬಿಡ್ತಾರೆ. ಆಮೇಲೆ ಏನು ಮತ್ತೆ ಜಿಂಕೆ ಆಗಿ ಹುಡ್ತಾರೆ ಅವರು, ಜಿಂಕೆ ಓಡ್ತಾರ. ಜಿಂಕೆ ಅಂತ ಅನ್ಕೊಂಡಿದ್ದಕ್ಕೆ. ಈ ಕೆಲವು ಶ್ಲೋಕಗಳಲ್ಲಿ ಬರುತ್ತೆ, ಕೊನೆಯಲ್ಲಿ ಏನಾಗುತ್ತೆ, ನಾವು ಸಾಯೋ ಕಾಲದಲ್ಲಿ ಏನ್ ಅನ್ಕೊಳ್ತೀವೋ ಅದೇ ಆಗುತ್ತೆ ಅನ್ನೋದಕ್ಕೂ ಇದೇ ಉದಾಹರಣೆಯನ್ನೇ ಕೊಡ್ತಾರೆ. ಆಮೇಲೆ ಇನ್ನು ಮುಂದುವರೆದ ಭಾಗವನ್ನ ಹೇಳ್ತೀನಿ. ಆ ಜಿಂಕೆ ಆದ್ಮೇಲೆ ಅದು ಏನಾಗುತ್ತೆ, ಅಲ್ಲಿ ಇಲ್ಲಿ ಈ ಆಶ್ರಮಗಳು ಇರುತ್ತಲ್ಲ, ಋಷಿಮುನಿಗಳ ಆಶ್ರಮದ ಹತ್ರನೇ ಅದಕ್ಕೆ ವಾಸನೆ ಇರುತ್ತಲ್ವಾ, ಅದಕ್ಕೆ ಅಲ್ಲೇ ಇರುತ್ತೆ, ಪಾಪ ಕೇಳ್ಕೊಂಡು ಎಲ್ಲ ಇರುತ್ತೆ. ಮತ್ತೆ ಅದಕ್ಕೂ ಒಂದಿನ ಸಾವು ಬರುತ್ತೆ, ಮತ್ತೆ ಅವನು ಮನುಷ್ಯ ಜನ್ಮ ಬರುತ್ತೆ ಅವನಿಗೆ. ಮನುಷ್ಯ ಜನ್ಮ ಬಂದಾಗ ಅಲ್ಲೂ ಅವನ ಹೆಸರು ಭರತ ಆಗಿರ್ತಾನೆ. ಅಲ್ಲಿ ಏನು ಒಂದು ತರ ದೊಡ್ಡದಾಗಿರ್ತಾನೆ, ಯಾವ್ದೋ ಡಿಟ್ಯಾಚ್ಮೆಂಟ್ ಅವನಿಗೆ, ಯಾವ್ದ್ರ ಮೇಲೂ ಅವನಿಗೆ ಸೆಳೆತ ಅನ್ನೋದಿಲ್ಲ. ಏನೋ ಒಂದು ಕೆಲಸ ಮಾಡೋದು ಮತ್ತೆ ಇರೋದು, ಹಾಗೆ ತುಂಬಾ ವಿರಕ್ತಿಯನ್ನ ಬೆಳೆಸ್ಕೊಂಡಿರ್ತಾನೆ. ಸರಿ, ಒಂದ್ ಕಡೆ ಕೂತಿರ್ತಾನೆ. ಅಲ್ಲಿ ಆ ದೇಶದ ದೊರೆ ಇರ್ತಾನಲ್ಲ, ಅವನನ್ನ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು 4 ಜನ ಹೋಗ್ತಾ ಇರ್ತಾರೆ. ಏನು ಒಬ್ಬನಿಗೇನು ಹೊರೋದಕ್ಕೆ ಆಗಲ್ಲ. ಅದಕ್ಕೆ ಇಲ್ಲಿ ಇವ್ನು ಕೂತಿದ್ನಲ್ಲ, ಇವನ್ ಚೆನ್ನಾಗಿ ಆಡೋದು ಜೋರಾಗಿದ್ದ, ಸರಿ ಬರ್ತೀಯಾ ಅಂತ ಕೇಳ್ತಾರೆ. ಇವನ್ ಯಾವ್ದಕ್ಕೂ ರೆಫ್ಯೂಸು ಮಾಡಲ್ಲ ಹಂಗೆ. ಆಮೇಲೆ ಯಾವ ಅಹಂಕಾರನೂ ಇಲ್ಲ, ಏನು ಇಲ್ಲ, ಬರ್ತೀನಿ ಅಂತ ಅಂತಾನೆ. ಸರಿ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಸ್ವಲ್ಪ ಆಳುಗಳೆಲ್ಲ ಚಿಕ್ಕದಾಗಿದ್ರು, ಇವನು ಚೆನ್ನಾಗಿ ಬಲಿಷ್ಠವಾಗಿ ದೊಡ್ಡದಾಗಿದ್ದ. ಸರಿ ಇಂಬ್ಯಾಲೆನ್ಸ್ ಆಗೋಯ್ತು. ಆಮೇಲೆ ಹಿಂಗ್ ಉಯಿಲ್ ಹೊಡಿತಾ ಪಲ್ಲಕ್ಕಿ ಉಯಿಲ್ ಹೊಡೆಯೋಕೆ ಶುರು ಮಾಡಿದಕ್ಕೆ ರಾಜ ಚೆನ್ನಾಗಿ ಬೈತಾನೆ. ಆಮೇಲೆ ಇಳಿಸ್ಬಿಟ್ಟು ರಾಜ ಬೀಳೋ ತರನೇ ಆಗೋದಾಗ ಇಳಿಸ್ಬಿಟ್ಟು ಕೊನೆಗೆ ಚೆನ್ನಾಗಿ ಬೈತಾನೆ. ಆಮೇಲೆ ಏನಾಗತ್ತೆ ಅಂದ್ರೆ, ಇವನಿಗೆ ಅವಾಗ ಅದುವರೆಗೂ ಮಾತಾಡ್ತಾ ಇರ್ಲಿಲ್ಲ, ಯಾರ ಹತ್ರನು ಮಾತಾಡ್ತಾ ಇರಲ್ಲ ಅವನು. ಆವಾಗ ಮಾತಾಡಕ್ಕೆ ಶುರು ಮಾಡ್ತಾನೆ. ನೀನ್ ಯಾರು ಅಂತ ತಿಳ್ಕೊಂಡಿದ್ಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಅವನು ಜ್ಞಾನಿ ಆಗಿರ್ತಾನೆ ರಾಜನು. ಅದಕ್ಕೆ ನನ್ನನ್ನು ಹಿಂಗ ಅಂತ ಇದೆಯಲ್ಲ ನೀನು, ನಿನಗ್ ಗೊತ್ತಾ ನೀನ್ ಯಾರು ಅಂತ ಕೇಳ್ತಾನೆ. ಅವಾಗ ಅವನಿಗೆ ಸ್ವಲ್ಪ ಶಾಕ್ ಆಗತ್ತೆ, ಏನ್ ಹೇಳ್ತಾ ಇದ್ದಾನೆ ಈ ಮನುಷ್ಯ ಅಂತಂದ್ಬಿಟ್ಟು. ಸೊ ಇವನು ಮಹಾಜ್ಞಾನಿ ಅಂತಂದ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅವನು ಸಂಸ್ಕಾರವಂತನೇ ಆಗಿರ್ತಾನೆ ರಾಜ. ಹಾಗಾಗಿ ಅವನು ನಿಜವಾಗ್ಲೂ ಇವನ ಹತ್ರ ಆತ್ಮಜ್ಞಾನವನ್ನ ಪಡ್ಕೊಳ್ತಾನೆ. ಆಮೇಲೆ ಇವನು ಎಲ್ಲ ಹೇಳ್ತಾನೆ, ಇವನ್ಗೆಲ್ಲ ಮೆಮೊರಿ ಇರುತ್ತೆ. ನಾನ್ ಹೀಗೆ ಭರತ ಚಕ್ರವರ್ತಿ ಆಗಿದ್ದೆ, ನಾನು ಆವಾಗ ಚಕ್ರವರ್ತಿ ಆಗಿದ್ದೆ, ಸರಿ ಇವಾಗ ಇದಾಗಿದ್ದೀನಿ ಅಂತಂದ್ಬಿಟ್ಟು ಆ ದೊರೆ ಪಾಪ ಬಹಳ ಇದು ಮಾಡಿ ಶರಣಾಗಿ ತಪ್ಪಾಯ್ತು ಅಂತ ಕೇಳಿ ಅವನ ಹತ್ರ ಆತ್ಮಜ್ಞಾನವನ್ನು ಸಹ ಪಡ್ಕೊಳ್ತಾನೆ. ಇವನು ಕೊನೆಗೆ ಸಾಧನೆಯನ್ನ ಮುಂದುವರಿಸಿ ಜೀವನ್ ಮುಕ್ತನಾಗ್ತಾನೆ ಭರತ ಚಕ್ರವರ್ತಿ ಅಂತ ಅಂದ್ಬಿಟ್ಟು. ಹೀಗೆ ಅದು ಎಲ್ಲೂ ಹೋಗಲ್ಲ, ಮುಂದುವರಿಯುತ್ತೆ. ಆದ್ರೆ ಯಾವ್ದೋ ಕಾರಣಕ್ಕೆ ಸೆಳೆತಕ್ಕೆ ಸಿಕ್ಕಿ ಆ ಮಧ್ಯದಲ್ಲಿ ಅವನು ಹಾಗೆ ಆ ಜಿಂಕೆ ಆಗಿ ಹುಟ್ಟುವಂತಹ ಪ್ರಮೇಯ ಬಂತು ಅಂತ. ಅದೇ ಜನ್ಮ ಮತ್ತೆ ತಗೋಬೇಕಾಗ್ತು ಅಂತ ಎಷ್ಟು 2 ಜನ್ಮ ತಗೊಂಡ್ರು. ಅನೇಕ ಜನ್ಮಗಳು, ಅನಂತ ಜನ್ಮಗಳ ಆದ್ಮೇಲೆ ಅವನ್ ಚಕ್ರವರ್ತಿ ಆಗ್ತಾನೆ. ಸುಮ್ನೆ ಚಕ್ರವರ್ತಿ ಆಗ ಎಷ್ಟೋ ಪುಣ್ಯ ಸಂಪಾದನೆ ಮಾಡಿರ್ಬೇಕು ತಾನೆ ಚಕ್ರವರ್ತಿ. ಅಲ್ಲಮ್ಮ, ಈಗ ಪುಣ್ಯ ಮಾಡಿ ಚಕ್ರವರ್ತಿ ಆದ್ರೂ ಸಹಿತ, ಈಗ ಗೌತಮ್ ಬುದ್ಧನೂ ಸಹಿತ ಚಕ್ರವರ್ತಿನೇ ಆಗಿದ್ದ, ರಾಜನ ಆಗಿದ್ದ. ಆ ರಾಜ ಅಂದಿದ್ನು ಅವನು ಅಲ್ಲಿ ತ್ಯಜಿಸಿಬಿಟ್ಟು ವೈರಾಗ್ಯ ಭಾವನೆ ಬಂದ್ಬಿಟ್ಟು ಅವನು ಮತ್ತೆ ಈ ಜ್ಞಾನಕ್ಕೆ ಬರ್ತಾನೆ. ಅದೇ ಚಕ್ರವರ್ತಿ ಆಗಿದ್ದಿದ್ರೆ ಎಷ್ಟ್ ದಿನಪ್ಪ ಆಳ್ತಾ ಇದ್ದ? ಒಂದ್ 30 ವರ್ಷ, 40 ವರ್ಷ, 50, 60 ವರ್ಷ. ಇವಾಗ ಎಷ್ಟು ಕ್ರಿಸ್ತ ಪೂರ್ವ 2500 ಅಂತ ಇಟ್ಕೊಳ್ಳಿ. ಇವಾಗ 5000 ವರ್ಷಗಳಿಂದ ಚಕ್ರವರ್ತಿನೇ ಆಗಿಲ್ವಾ ಗೌತಮ ಬುದ್ಧ? ಇದು ಹೆಚ್ಚು ಅದು ಹೆಚ್ಚು ಅಲ್ವಾ? ಸಣ್ಣ ವಯಸ್ಸಿಗೆ ಬರ್ತಾರೆ ಹೊರಗೆ, ಅರಮನೆ ಬಿಟ್ಟು. ಈಗ್ಲೂ ಚಕ್ರವರ್ತಿನೇ
ಗೌತಮ ಬುದ್ಧ. ಹಾ ಅಂದ್ರೆ ಅವರವರ ಸಾಧನೆ ಅದೇ ಹೆಂಗ್ ಮತ್ತೆ ಮುಂದುವರಿತೈತಿ ಅನ್ನೋದಕ್ಕೆ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಹೋಗ್ತಾ ಇದ್ದಾರೆ. ನಾವು ಈಗ ಇಲ್ಲಿ ಏನಿದು ಭ್ರಷ್ಟ ಆದ್ರೂ ಸಹಿತ ಆ ಕರ್ಮದ ಫಲಗಳನ್ನ ಮತ್ತೆ ಹೇಗೆ ಅನುಭವಿಸ್ತೇವಿ, ಆ ಫಲಗಳನ್ನ ಅನುಭವಿಸಿ ಮತ್ತೆ ನಾವು ಜನ್ಮ ಪಡೆದು ಮತ್ತೆ ಈ ಸಾಧನೆಯಲ್ಲಿ ಮುಂದುವರ್ಸೋದಕ್ಕೆ ಹಾಕ್ತಾನೆ ಅಂತ. ಹೌದಲ್ಲಪ್ಪ? ಮತ್ತೆ ಇವಾಗ ಅಜಮಳಿಯನ್ನ ಕತೆ ಹೇಳ್ತೀನಿ. ಅಜಮಿಳ ಅಂತ ಒಬ್ಬ ಇರ್ತಾನೆ, ಅವನು ಒಳ್ಳೆ ಶುದ್ಧ ಬ್ರಾಹ್ಮಣ ಕುಟುಂಬದಲ್ಲಿ ಇರ್ತಾನೆ. ಅವನಿಗೆ ಮದ್ವೆ ಆಗಿರುತ್ತೆ, ಮಕ್ಕಳು ಇರ್ತಾರೆ, ಸಂಸಾರ ಮಾಡ್ತಾ ಇರ್ತಾನೆ. ಆ, ತುಂಬಾ ಈ ಆಧ್ಯಾತ್ಮದಲ್ಲಿ ಮುಂದುವರೆದಿರ್ತಾನೆ. ಉತ್ತಮ ಬ್ರಾಹ್ಮಣ, ಉತ್ತಮ ಕುಲದಲ್ಲಿ ಇರುವಂತಹವನು. ಅವನು ಏನೋ ಗ್ರಹಚಾರ, ಒಂದಿನ ಕಾಡಿಗೆ ಹೋಗ್ತಾನೆ. ಅಲ್ಲಿ ಯಾರೋ ಹೆಂಗಸು ಗಂಡಸು ಇರೋದನ್ನ ನೋಡ್ಬಿಡ್ತಾನೆ. ಅವನ್ಗೆ ಆಕರ್ಷಣೆ ಆಗೋಗ್ಬಿಡುತ್ತೆ. ನಾನು ಆ ಹೆಂಗಸನ್ ಪಡಿಬೇಕು ಅನ್ನೋದು ಇವನಿಗೆ ಮನಸ್ಸಿಗೆ ಬಂದ್ಬಿಡುತ್ತೆ. ಅಲ್ಲಮ್ಮ, ಅಜಮೇಳ ಮದುವೆ ಆಗಿರ್ತಾನ? ಇಲ್ಲ, ಮದ್ವೆ ಆಗಿರುತ್ತೆ ಅವನಿಗೆ. ಆಗಿರುತ್ತೆ ಅಂತಾನೆ. ಆಕರ್ಷಣೆ ಅಲ್ಲ, ಗೊತ್ತಿಲ್ಲ. ಅದಕ್ಕೆ ಕೇಳಗಲ್ಲ ಅಂತ ಹೇಳ್ತಾರಲ್ಲ. ಸರಿ, ಅಲ್ಲಿ ಅವಳನ್ನ ಹೇಗೋ ಪಡಿತಾನೆ. ಪಡೆದು ಅವನು ಎಲ್ಲ ಮಾಡ್ಬಾರದೆಲ್ಲ ಮಾಡಕ್ಕೆ ಶುರು ಮಾಡ್ತಾನೆ. ಅವಳಿಗೂ ಈ ಸಂಸಾರ ಬಿಟ್ಬಿಟ್ಟ, ಆ ಕುಟುಂಬದ ಜೊತೆ ಹೊರಟೋದ. ಅಲ್ಲಿ ಮಕ್ಳಾಗ್ತಾರೆ, ಅವ್ರನ್ನೆಲ್ಲ ಸಾಕ್ಬೇಕಲ್ಲ, ಅದಕ್ಕೆಲ್ಲ ಕೆಲ್ಸ ಮಾಡೋದು. ಒಳ್ಳೆ ಕೆಲ್ಸ ಸಿಗ್ಬೇಕಲ್ಲ, ಸಿಗಲ್ಲ, ಕೆಟ್ಟ ಕೆಲ್ಸವೇ ಮಾಡೋದು. ಹೀಗೆ ಆಗ್ಬಿಟ್ಟು ಏನೋ ಇರ್ತಾನೆ. ಆದ್ರೆ ಅವನಿಗೆ ಒಂದಿನ ಸಾವು ಬರುತ್ತೆ. ಆ ಸಾವಿನ ಸಮಯದಲ್ಲಿ ಇವರೆಲ್ಲ ನರಕದಿಂದ ಎಲ್ಲ ಯಮದೂತರು ಬರ್ತಾರೆ ಇವನನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇವನು ಸಾವು ಬಂದಾಗ ನಾರಾಯಣ ಅಂತ ಅಂದ್ಬಿಟ್ಟು ಕರೀತಾನೆ. ಅವಾಗ ಅವನ ಪುಣ್ಯ ಫಲ ಅನ್ನೋದು ಇರುತ್ತೆ ಅಲ್ವಾ, ಅಷ್ಟು ದಿನ ಸಾಧನೆ ಮಾಡಿರ್ತಾನಲ್ವಾ, ಅದಕ್ಕೆ ಅವಾಗ ವೈಕುಂಠದಿಂದ ಎಲ್ಲ ಬಂದು ರಥದಲ್ಲಿ ಕರ್ಕೊಂಡು ಹೋದ್ರು ಅಂತ ಕಥೆ ಇದು. ಅವಾಗಿನ ಕಾಲದಲ್ಲಿ ಅಲ್ಲ, ನಾರಾಯಣ, ರಾಮ, ಕೃಷ್ಣ, ಗಂಗೆ, ಗೌರಿ ಅಂತ ಹೆಸರು ಇಡ್ತಾ ಇದ್ರು. ಅದು ಇಡೋದ್ರಿಂದ ಇವ್ರು ಸಾಯೋ ಕಾಲದಲ್ಲಿ ಅವ್ರ ಮಕ್ಕಳ ಹೆಸರ ಕೂಗ್ಬೇಕಲ್ಲ, ಆ ಮಕ್ಕಳ ಹೆಸರೆಲ್ಲ ದೇವ್ರ ಹೆಸರ ಇಟ್ಟಿರೋದ್ರಿಂದ ಇವರೆಲ್ಲ ಸ್ವಲ್ಪ ಪುಣ್ಯದ ಕಾಲದಿಂದ ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ. ಸೂಕ್ಷ್ಮವಾಗಿ ಹೇಳಿದ್ದಾರೆ ಈ ಪುರಾಣ ಕಥೆಗಳು. ಏನು ಅಂತಂದ್ರೆ ಅವನು ಕೊನೆಗೂ ಅವಾಗ ರಿಯಲೈಸ್ ಮಾಡ್ಕೊಂಡ ಅಂತ ಅಂದ್ಬಿಟ್ಟು ಅರ್ಥ. ಅವ ರಿಯಲೈಸ್ ಮಾಡ್ಕೊಂಡಿದ್ದಕ್ಕೆ ಅವನಿಗೆ ಆ ಸ್ಥಿತಿ ಅನ್ನೋದು ಬಂತು. ಮತ್ತೆ ಅವನ ಜನ್ಮ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಅವನಿಗೆ ಕೊನೆಗೆ ಮುಕ್ತಿಯನ್ನು ಪಡಿತಾನೆ. ಅವನು ಮುಂದೆ ಒಂದು ಹಾಡಿದೆ, ಮುಂದೆ ಸಾಧನೆ ಮಾಡ್ತಾನೆ. ಇದ್ರಲ್ಲಿ ಪುರಂದರದಾಸರದಿದೆ ಅಲ್ವಾ ಅಜಮೇಳನ ಹಾಡು ಒಂದು ಇದೆ, ಚೆನ್ನಾಗಿದೆ ಇದೆ. ಸರಿ, ಮುಗಿಸೋಣವಾ? ಅಜಮನ್ ಹಾಡು ಬರೋದಾದ್ರೆ ಹೇಳ್ಬೋದು. ಹೇಳ್ತೀರಾ? ಇಂದ್ರಮ್ಮ ಅವರು, ವಿಜಯಲಕ್ಷ್ಮಿ ಅವರು, ಯಾರೋ ಹೇಳಿದ್ರಲ್ಲ. ಸುಮತಿ, ಏನಾದ್ರು ಹೇಳೋದಿದ್ಯಾ? ಏನಿಲ್ಲ ಆಂಟಿ, ಏನಿಲ್ಲ, ಎಲ್ಲರೂ ಹೇಳ್ತಾರೆ, ಏನು ಇಲ್ಲ. ಸರಿ, ಇಂದ್ರಮ್ಮ ಅವ್ರ ಏನಾದ್ರು ಹಾಡ್ತೀರಾ? ಇಲ್ಲಾಂದ್ರೆ ನಿಲ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಕೃಷ್ಣ.